ಹರೇ ರಾಮ. ಕರುಣರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ಮೊಟ್ಟ ಮೊದಲು ಹೃದಯದ ಅಂಗಳದಲ್ಲಿ ಮಂಗಳ ದೀಪವಾಗಿ ಸತತ ಬೆಳಗುವ ಗುರುವನ್ನು ಸ್ಮರಿಸಿ, ಆ ಗುರು ಕೊಟ್ಟ ಭಿಕ್ಷೆ ನಿಮ್ಮ ಜ್ಞಾನ ಸಾಮ್ರಾಜ್ಯ. ಗುರುವಿನ ಪಾಲಿಗೆ ಅದೊಂದು ಭಿಕ್ಷೆ ಕೊಟ್ಟಿದ್ದಂತ ಮಾತ್ರ, ಆದರೆ ಸ್ವೀಕರಿಸುವವನ ಪಾಲಿಗೆ ಅದೊಂದು ದೊಡ್ಡ ಜ್ಞಾನಲೋಕವೇ, ಜ್ಞಾನ ಸಾಮ್ರಾಜ್ಯವೇ ಆಗ್ತದೆ. ಅಂತಹ ಆ ಪರಮ ಗುರುವನ್ನು ಬಾರಿ ಬಾರಿಗೂ ಭಾವಿಸಿ ಆತನ ಕರುಣೆಯನ್ನು ಯಾಚಿಸಿ ಇಂದಿನ ಈ ಒಂದು ಆಶೀರ್ವಚನ ಪ್ರವಚನದ ಸನ್ನಿವೇಶಕ್ಕೆ ಮುಂದುವರಿತಾ ಇದ್ದೇವೆ. ಮೊಟ್ಟ ಮೊದಲು ಈ ಪರಂಪರೆಯ 32ನೆಯ ಧರ್ಮಾಚಾರ್ಯರಾಗಿದ್ದ ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರನ್ನು ಸ್ಮರಿಸ್ತೇವೆ. ಅವರ ವಿಷಯಕವಾಗಿರ್ತಕ್ಕಂಥ ಅನಾವರಣ ಇಂದಿಲ್ಲಿ ನೆರವೇರಿರುವಂಥದ್ದು. ಪರಂ ವೈಭವಂ ನೇತುಮೇತತ್ ಸ್ವರಾಷ್ಟ್ರಂ, ಆ ಶಬ್ದ ಕೇಳಿದಿರಿ ನೀವು. ಅದರೊಟ್ಟಿಗೆ ನಮಗೆ ನಮ್ಮ ಪೂಜ್ಯ ಪೂರ್ವ ಗುರುಗಳು ನೆನಪಾಗ್ತಾರೆ. ಯಾಕೆಂದರೆ ಈ ಮಠವನ್ನು ಪರಮ ವೈಭವಕ್ಕೆ ತೆಗೆದುಕೊಂಡು ಹೋದಂಥ ಮಹನೀಯ ಅವರು. ಅವರ ಕಾಲದಲ್ಲಿ ಅತ್ಯುನ್ನತ ಸ್ಥಿತಿ, ಅತ್ಯುಚ್ಚತ ಸ್ಥಿತಿ ಈ ನಮ್ಮ ಮಠಕ್ಕಿತ್ತು ಎಂಬುದನ್ನು ನಾವು ಗಮನಿಸ್ತೇವೆ. ಮತ್ತು ನಮ್ಮ ಮಹತ್ವ ನಮ್ಮವರಿಗೆ ಅರ್ಥ ಆದರೆ ದೊಡ್ಡ ವಿಷಯ ಏನೂ ಅಲ್ಲ. ಈಗ ಮಠದ ಶಿಷ್ಯರು ಮಠವನ್ನು ಗೌರವಿಸ್ತಾರೆ, ದೊಡ್ಡ ಮಾತು ಏನೂ ಇಲ್ಲ. ಶಿಷ್ಯರಲ್ಲದವರೂ ಗೌರವಿಸಬೇಕು. ಶಿಷ್ಯರಲ್ಲದವರು ಮಾತ್ರ ಅಲ್ಲ, ಸಾಮಾನ್ಯವಾಗಿ ಇಂಥದ್ದಕ್ಕೆ ವಿರುದ್ಧ ಅಂಥವರು ಗೌರವಿಸಬೇಕು. ಅದನ್ನು ಕಾಣ್ತೇವೆ ನಾವು. ಈಗ ಬ್ರಿಟಿಷರು ಕೊಟ್ಟ ರಹದಾರಿಗಳು ಅಥವಾ ಈ ರೀತಿಯ ಅವತ್ತಿನ ಕಾಲದ ಶಾಸನ, ಸಾಮಾನ್ಯವಾಗಿ ಈ ಶಾಸನಗಳು ಅಂದರೆ ರಾಮನಂಥವ್ರು ಆಡದೇ ಇದ್ದರೆ ಬರೇ ಒಂದು ಉಪದ್ರವಕ್ಕೋಸ್ಕರ ಇಡ್ತಕ್ಕಂಥದ್ದು, ಪ್ರಜೆಗಳ ಪೀಡೆಗೋಸ್ಕರ ಇಡ್ತಕ್ಕಂಥದ್ದು. ನಮ್ಮ ಕೇಳಿದ ಶಬ್ದ ನೆನಪಾಗ್ತದೆ. ಅಧಿಕಾರಿಗಳು ಆಧಿಕಾರಿಗಳು, ಹೆಚ್ಚಿಗೆ ವ್ಯತ್ಯಾಸ ಇಲ್ಲ, ಒಂದು ಅಕ್ಷರ ವ್ಯತ್ಯಾಸ ಅಷ್ಟೇ. ಅಧಿಕಾರಿಗಳು ಸಾಮಾನ್ಯವಾಗಿ ಆಧಿಕಾರಿಗಳಾಗಿರ್ತಾರೆ. ಆದಿ ಅಂದರೆ ಗೊತ್ತಲ್ವ ನಿಮಗೆ? ನಿನ್ನೆ ಪಾಠ ಆಗಿದೆ ನಿಮಗೆ. ಆದಿ ಅಂದರೆ ಏನು? ಮಾನಸಿಕವಾದ ವ್ಯಥೆ ಅಂತ. ಪುಂಸ್ಯಾಧಿರ್ ಮಾನಸಿ ವ್ಯಥಾ ಅಂತ. ಮಾನಸಿಕವಾದ ವ್ಯಥೆಗೆ ಆದಿ ಅಂತ ಹೆಸರು, ದೈಹಿಕವಾದ ರೋಗಕ್ಕೆ ವ್ಯಾಧಿ ಅಂತ ಹೆಸರು. ಈ ಅಧಿಕಾರಿಗಳು ಸಾಮಾನ್ಯವಾಗಿ ಆಧಿಕಾರಿಗಳಾಗಿ, ಅಂದರೆ ಮಾನಸಿಕ ವ್ಯಥೆಯನ್ನು, ಮಾನಸಿಕವಾದ ಕ್ಲೇಶವನ್ನು ತಂದೊಡ್ಡವರಾಗಿರ್ತಾರೆ. ಅವರಿಗೆ ಏನೊಂದು ಅರ್ಥ ಆಗೋದಿಲ್ಲ. ಒಳ್ಳೆಯತನ, ಧರ್ಮ, ತತ್ವ, ನೀತಿ ಯಾವುದೊಂದು ಅರ್ಥ ಆಗೋದಿಲ್ಲ. ಹೀಗಿರುವಾಗ ಅಂತಹ ಕೆಂಪು ಮೌರ್ಯ ಜನರು ಗೌರವ ಕೊಡುವಂತೆ ಅವರಿದ್ದರು ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು ಅಂತ. ಹಾಗಾಗಿ ಅಂಥ ನಮ್ಮ ಪೂಜ್ಯ ಪೂರ್ವಾಚಾರ್ಯರು ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರು, ಅವರನ್ನು ಪುನಃ ಸ್ಮರಿಸಿ ಅವರ ಆಶೀರ್ವಾದವನ್ನು ಬೇಡಿ ಇಂದು ಅನಾವರಣ ಕಾರ್ಯವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಮಿತ್ತೂರು ಕೇಶವ ಭಟ್ರು ಮಠದ ಶಿಷ್ಯರು ಹೌದು. ಒಳ್ಳೆಯ ದೈವಜ್ಞ, ಸ್ವಯಂ ತುಂಬ ಕೃಷಿ ಪರಿಶ್ರಮ ಮಾಡಿ ಅಧ್ಯಯನ ಮಾಡಿದಂಥ ದೈವಜ್ಞ, ನಮ್ಮ ಬಹುಕಾಲದಿಂದ ನಮ್ಮ ಒಡನಾಡಿ ಕೂಡ ಹೌದು. ಅವರನ್ನು ಈ ಸಮಯದಲ್ಲಿ ನೆನಪಿಸ್ಕೊಂಡು ಅವರನ್ನು ಆಶೀರ್ವಾದ ಮಾಡ್ತಾ, ಈ ಸಭೆಗೆ ಭೂಷಣವಾಗಿ ಇವತ್ತು ಕಲ್ಲಡ್ಕ ಪ್ರಭಾಕರ ಭಟ್ರು ಮತ್ತು ದಂಪತಿಗಳು ಇದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ
ಅವರಿಂದ ತಿಳ್ಕೊಳ್ಳುವಂಥದ್ದು ತುಂಬ ಇದೆ. ಅವರು ಶಾಲಾ ಕಾಲೇಜುಗಳಿಂದ ನಡೆಸ್ತಾರೆ. ಅವರು ಗುರುಕುಲದ ರೀತಿಯಲ್ಲಿ ನಡೆಸ್ತಾರೆ. ಅದನ್ನು ನಮ್ಮ ದೇಶ ಪ್ರೇಮ, ಸಂಸ್ಕೃತಿ ಇದೆಲ್ಲವನ್ನು ಕೊಟ್ಟು ಮಕ್ಕಳನ್ನು ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಕೆಚ್ಚಿನೊಟ್ಟಿಗೆ ಬೆಳೆಸ್ತಾರೆ. ಅವರ ಉಪಸ್ಥಿತಿಯನ್ನು ನಾವಿಂದು ಭಾವಿಸ್ತೇವೆ. ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಅವರು ಬರ್ತಾರೆ. ಈ ವರ್ಷ ಇಂದು ಅವರ ಆಗಮನ, ಇಬ್ಬರು ಸಪತ್ನೀಕರಾಗಿ ಅವರ ಆಗಮನ ಇಲ್ಲಿ ಆಗಿದೆ. ನಿಮಗೆಲ್ಲ ಅವರು ಸ್ಫೂರ್ತಿಯಾಗಿ ನಿಲ್ಲಲಿ ಎಂಬುದಾಗಿ. ಅವರಿಗೆ 82 ವರ್ಷ. ಅವ್ರನ್ನ ನೋಡಿದರೆ ಅಷ್ಟು ಗೊತ್ತಾಗೋದೇ ಇಲ್ಲ. ಅವ್ರು ಈಗಲೂ ಕೂಡ ಒಂದು 20 ವರ್ಷ 30 ವರ್ಷವರೆಗಿನ ಜಾಸ್ತಿ ಸಂಚಾರ ಮಾಡ್ತಾರೆ. ಅವರು ತುಂಬ ಕೆಲಸ ಮಾಡ್ತಾರೆ ದೇಶಕ್ಕಾಗಿ ಮತ್ತು ನಮ್ಮ ಧರ್ಮಕ್ಕಾಗಿ. ಅವರ ಸ್ಫೂರ್ತಿಯನ್ನು ಕೂಡ ನಾವು ಈ ಸಮಯದಲ್ಲಿ ಭಾವಿಸಿಕೊಳ್ತೇವೆ. ಇನ್ನು ಜ್ಯೋತಿಷದ ವಿಷಯದಲ್ಲಿ ಮುಂದುವರಿಯುವಾಗ ಹಿಂದಿನದ್ದು ನೆನಪು ಮಾಡ್ಕೊಳ್ಬೇಕಲ್ವಾ? ನಿನ್ನೆಯ ಪಾಠ ನೆನಪಿದೆಯಾ ನಿಮಗೆ? ಶಾಪವನ್ನು ಯಾವ ಭಾವದಿಂದ ಚಿಂತನೆ ಮಾಡ್ತಾರೆ? 6ನೇ ಭಾವದಿಂದ ಚಿಂತನೆ ಮಾಡ್ತಾರೆ. ಯಾಕೆ ಶಾಪವನ್ನು 6ನೇ ಭಾವದಿಂದ ಚಿಂತನೆ ಮಾಡಬೇಕು? ಕಾರಣ ಹೇಳ್ತೀರಾ? ಒಂದು ಲಾಜಿಕ್ ಬೇಕಲ್ವಾ? ಆಗಲಿ. ಷಷ್ಠ ಭಾವ, ಈ ಲಗ್ನದಿಂದ 6ನೇ ಮನೆ ಸ್ವಭಾವ ಇದೆಯಲ್ಲ, ಈ ಸ್ವಭಾವಕ್ಕೆ ಶಾಪ ಹೊಂದತ್ತಾ ಅಂತ ನಮ್ಮ ಪ್ರಶ್ನೆ ಅದು ಅಂತ. ಶ್ಲೋಕದಲ್ಲಿ ಇರಲಿ, ಗ್ರಂಥದಲ್ಲಿ ಬರೆದಿರಲಿ, ಲಾಜಿಕ್ ಬರುತ್ತೋ ಇಲ್ವೋ ಅಂತ. ಅದು ಒಂದು ಕಾರಣ ಆಗತ್ತೆ. ನೀವು ಹೇಳಿದ್ದು ಶಾಪ. ಈಗ ನಾವು ಇನ್ನೊಬ್ಬರಿಗೆ ನೋವು ಮಾಡ್ತೇವೆ, ಆ ನೋವು ಶಾಪವಾಗಿ ಪರಿಣಮಿಸುತ್ತೆ. ಅದು ನಮಗೆ ವಾಪಸ್ಸು ವ್ಯಾಧಿಯಾಗಿ ಬರುತ್ತೆ. ವ್ಯಾಧಿಯನ್ನು 6ನೇ ಭಾವದಿಂದ ಚಿಂತನೆ ಮಾಡಬೇಕು. ಆ ದೃಷ್ಟಿಯಿಂದ ಸರಿ ಇದೆ ನೀನು ಹೇಳಿದ್ದು. ಇನ್ನೂ ಏನಾದ್ರು ತೋರುತ್ತಾ ನಿಮಗೆ? ಹೌದು, ಹತ್ರ ಇದೆ ನೀನು ಹೇಳಿದ್ದು. 6ನೇ ಭಾವದಿಂದ ಶತ್ರುವನ್ನು ಚಿಂತನೆ ಮಾಡಬೇಕು. ಶಾಪ ಹಾಕುವವರು ಶತ್ರುಗಳೇ ಆಗಿರಬೇಕು ಅಂತಿಲ್ಲ. ಎಷ್ಟು ಬಾರಿ ತಂದೆ ಶಾಪನೂ ಬರುತ್ತೆ, ತಾಯಿ ಶಾಪನೂ ಬರುತ್ತೆ, ಗುರುಗಳು ಶಾಪನೂ ಬರುತ್ತೆ. ಶತ್ರು ಥರ ಆಗ್ತಾರೆ ಆ ಸಮಯದಲ್ಲಿ, ಅದು ಬೇರೆ ವಿಷಯ. ಅದು ಆಗಿರಬೇಕು ಅಂತಿಲ್ಲ. ಏನು ಗುರುಗಳು, ಅದು ಋಷಿಗಳು ಮಹರ್ಷಿಗಳು ಶಾಪ ಕೊಡ್ತಾರೆ, ಶತ್ರುಗಳು ಅಂತ ಅವ್ರು ಆಗಿರಬೇಕು ಅಂತಿಲ್ಲ ಏನು ಅಂತ. ಷಷ್ಠದಿಂದ 6ನೇ ಮನೆಯಿಂದ ಆಯುಧಗಳನ್ನು ಚಿಂತನೆ ಮಾಡಬೇಕು. ಆಯುಧಗಳನ್ನು ಎಲ್ಲಿಂದ ಚಿಂತನೆ ಮಾಡಬೇಕು? 12 ಭಾವದಲ್ಲಿ ಆಯುಧಗಳನ್ನ ಯಾವುದನ್ನು ಚಿಂತನೆ ಮಾಡ್ತೀರಿ ಅಂದರೆ ಷಷ್ಠದಿಂದಲೇ ಚಿಂತನೆ ಮಾಡಬೇಕು, 6ನೇ ಭಾವದಿಂದ ಚಿಂತನೆ ಮಾಡಬೇಕು. ಶಾಪವೆಂಬುದು ಒಂದು ಆಯುಧ ಅಂತ. ಅವತ್ತಿನ ಕಾಲದಲ್ಲಿ ಈ ಮುನಿಶ್ರೇಷ್ಠರನ್ನು ಶಾಪಾಯುಧರು ಅಂತ ಕರೀತಾ ಇದ್ರು. ಶಾಪಾಯುಧರು ಅಂದರೆ ಶಾಪವೇ ಆಯುಧ ಅಂತ. ಅವರಿಗೆ ಬಿಲ್ಲು ಬಾಣ ಕತ್ತಿ ಏನೂ ಬೇಡ ಅಂತ. ಒಂದು ಮಾತು ಹೇಳಿದ್ರು ಮುಗೀತು ಅಂತ, ಅದಾಯಿತು ಅಂತಲೇ ಅಂತ. ಒಂದು ಇಡೀ ಸೈನ್ಯ ಮಾಡದೇ ಇರುವಂಥ ಕೆಲಸವನ್ನು ಒಂದು ಮಾತು, ಒಂದು ವಾಕ್ಯ ಅಂತ ಬಾಯಿಂದ ಬಂದರೆ ಮಾಡ್ತಾ ಇತ್ತು ಅಂತ. ಹಾಗಾಗಿ ವಾಗ್ಬಾಣ, ವಾಕ್ಯ ಬಾಣ, ಶಾಪಾಯುಧಾಹ ಅಂತ ಎಂಬ ಶಬ್ದ ಇದರಿಂದ ಕರೆದಿದ್ದಾರೆ ನೋಡಿ ಅಂತ. ಷಷ್ಠ ಅಂದರೆ ಶತ್ರು, ಷಷ್ಠ ಅಂದರೆ ಗಾಯ, ಪೆಟ್ಟು. ಷಷ್ಠ ಅಂದರೆ ಶಸ್ತ್ರ, 6ನೇ ಭಾವ ಅಂದರೆ ಶಸ್ತ್ರ, ಆಯುಧ. ಹಾಗಾಗಿ ಈ ಶಾಪ ಒಂದು ಆಯುಧವಾಗಿ ಕೆಲಸ ಮಾಡುತ್ತೆ ನೋಡಿ. ಶಾಪ ಬಂತು ಅಂದರೆ ಅದನ್ನು ಆಯುಧವಾಗಿ ಕೆಲಸ ಮಾಡುತ್ತೆ ನೋಡಿ ಅದು. ಹಾಗಾಗಿ ಆ ಭಾವದಿಂದ ಶಾಪವನ್ನು ಚಿಂತನೆ ಮಾಡ್ತಾರೆ. ಆಯಿತು, ಷಷ್ಠದಿಂದ ಶಾಪವನ್ನು ಚಿಂತನೆ ಮಾಡ್ತಾರೆ. ಶಾಪ ಬಲವತ್ತರ ಅಂತ ಗೊತ್ತಾಗೋದು ಯಾವಾಗ? ಪ್ರಬಲವಾದ ಶಾಪ ಅಂತ ಗೊತ್ತಾಗಬೇಕು ಯಾವಾಗ? ರಂಧ್ರೇಶ. ರಂಧ್ರ ಅಂದರೆ 8ನೇ ಭಾವ. 8ನೇ ಭಾವದ ಅಧಿಪತಿ 6ನೇ ಭಾವದ ಜೊತೆಗೆ ಸಂಬಂಧ ಬೆಳೆಸಬೇಕು. ರಂಧ್ರೇಶ ಷಷ್ಠ ಸಂಬಂಧೆ ಶಾಪಾದ್ಯಾಹ ಪ್ರಬಲಾಶ್ಚತೆ ಅತೇ ಶಾಪಾಹ. ಈ ಮೊದಲು ಶಾಪದ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ವ, ಶಾಪ ಅಭಿಚಾರ ಘಾತ ಅಂತೆಲ್ಲ. ತೇ ಶಾಪಾದ್ಯಾಹ, ಆ ಶಾಪ ಅಭಿಚಾರ ಘಾತ ಮೊದಲಾದವು ಪ್ರಬಲಾಹ, ಅತ್ಯಂತ ಪ್ರಬಲ ಅಂತ ಭಾವಿಸಬೇಕು. ಯಾವಾಗ ಅಂದರೆ ಷಷ್ಠ ಭಾವಕ್ಕೆ ಅಷ್ಟಮಾಧಿಪತಿ, 8ನೇ ಮನೆ ಅಧಿಪತಿ ಷಷ್ಠಭಾವದ ಸಂಬಂಧ ಬೆಳೆಸಿದರೆ ಬಲವಾದ ಶಾಪ ಇದೆ, ಗಟ್ಟಿ ಶಾಪ ಇದೆ ಅಂತ ಭಾವಿಸ್ಬೇಕು. ಶಾಪ ಮಾತ್ರ ಅಲ್ಲ, ಶಾಪಾದ್ಯಾಹ ಅಂದರೆ ಶಾಪ, ಅಭಿಚಾರ, ಘಾತ ಇತ್ಯಾದಿ. ಮುಗ್ದಿಲ್ಲ ಇನ್ನು.
ಶಾಪ ಅಭಿಚಾರ ಘಾತಾದ್ಯಾಹ ಅಂತ. ಈಗ ಹೊರಗಿನಿಂದ ರೋಗ ಬರಲಿಕ್ಕೆ ಏನೇನು ಕಾರಣಗಳಿರ್ಬೋದು ಅವೆಲ್ಲ ತಗೊಳ್ಬೋದು ನಾವು ಅಂತ, ಅವೆಲ್ಲ ತಗೋಬೋದು ಅಂತ. ಅದು ಮಾತ್ರವಲ್ಲ, ಷಷ್ಠಭಾವದ ಬೇರೆ ಬೇರೆ ವಿಷಯಗಳನ್ನು ಕೂಡ ತಗೋಬೋದು ಅಂತ. ಅವೆಲ್ಲ ಪ್ರಬಲ ಆಗ್ತವೆ. ದೋಷಗಳು ಪ್ರಬಲ ಆಗುತ್ತೆ ಯಾವಾಗ ಅಂದರೆ ಅಷ್ಟಮಾಧಿಪತಿ ಬಂದು ಸಂಬಂಧ ಮಾಡಿದರೆ ಷಷ್ಠಕ್ಕೆ ದೋಷಗಳು ತುಂಬ ಪ್ರಬಲ ಅಂತ ಹೇಳಬೇಕು ಅಂತ. ನಿಮಗೆ ಸುಲಭ ಆಗಲಿ ಅಂತ ನಿನ್ನೆಯ ಪಾಠವನ್ನು ಒಂದು ಚಾರ್ಟ್ ಮೂಲಕ ತೋರಿಸಲಾಗುತ್ತೆ. ಈಗ ಒಂದು ಸರಿ ಗಮನಿಸಿ ಅದನ್ನು. ಹೊಸತೇನೂ ಇಲ್ಲ, ನಿನ್ನೆ ಮಾಡಿದ ಪಾಠವೇ ಇರುವಂಥದ್ದು. ಅದರಲ್ಲಿ ರೋಗ ವೃಕ್ಷ ಅಂತ ಹೆಸರಿಟ್ಟಿದೆ ಅದಕ್ಕೆ. ವಂಶವೃಕ್ಷ ಅಂತ ಕೇಳಿದ್ದೀರ ನೀವು? ಆ ಥರ ಇದು ರೋಗ ವೃಕ್ಷ ಅಂತ. ಜ್ಯೋತಿಷ್ಯದ ದೃಷ್ಟಿಯಿಂದ ರೋಗಗಳು ಹೇಗೆ ಬರ್ತವೆ ಅನ್ನೋದನ್ನು ಇದು ನಿರೂಪಣೆ ಮಾಡುತ್ತೆ ಚಾರ್ಟ್. ಹಾಗಾಗಿ ಇದಕ್ಕೆ ರೋಗ ವೃಕ್ಷ ಅಂತ ಹೆಸರು. ರೋಗಗಳು ಎರಡು ಬಗೆ, ನಿಜ ಆಗಂತುಕ. ಮತ್ತು ಶುರು ಮಾಡಿದ್ರು, ಹೇಳಿದ್ದೇ ಹೇಳ್ತಾರೆ ಅಂತ ತಿಳ್ಕೊಬೇಡಿ, ಗಟ್ಟಿಯಾಗಬೇಕು ನಮಗದು ಅಂತ. ನಿಜ ಅಂದರೆ ನಮ್ಮೊಳಗೆ ಹುಟ್ಟಿದ್ದು, ಆಗಂತುಕ ಅಂದರೆ ಹೊರಗಿಂದ ಬಂದಿದ್ದು. ನಿಜ ರೋಗ ಎರಡು ವಿಧ, ಶರೀರದಲ್ಲಿ ಬರುವಂಥದ್ದು ಮತ್ತು ಮನಸ್ಸಲ್ಲಿ ಬರುವಂಥದ್ದು. ಅಲ್ಲಿಂದ ಮುಂದಕ್ಕೆ ನೋಡಿ, ಶರೀರದಿಂದ ಬರುವಂಥದ್ದನ್ನು ಹೇಗೆ ನಾವು ತಿಳ್ಕೊಳ್ತೇವೆ? ಯಾವುದರಿಂದ ತಿಳ್ಕೊಳ್ತೇವೆ ನಾವು? ಅಷ್ಟಮ ಭಾವ, 8ನೆಯ ಭಾವ, ಅದರ ಅಧಿಪತಿ, ಅದನ್ನು ವೀಕ್ಷಿಸುವ ಗ್ರಹ ಮತ್ತು ಅಲ್ಲಿ ಇರುವ ಗ್ರಹ, ಈ 4 ರೀತಿಯಿಂದ ಶಾರೀರಿಕ ರೋಗಗಳು ಹೇಗೆ ಬರ್ತವೆ, ಶಾರೀರಿಕ ರೋಗಗಳು ಹೇಗೆ ಬರ್ತವೆ ಎಂಬುದನ್ನು ತಿಳ್ಕೊಳ್ಬೋದು ಅಂತ. ಅಷ್ಟಮ ಭಾವ, ಅಷ್ಟಮಾಧಿಪತಿ, ಅಷ್ಟಮವನ್ನು ವೀಕ್ಷಿಸುವ ಗ್ರಹ ಮತ್ತು ಮಾನಸ ರೋಗಗಳು. ಮಾನಸ ರೋಗಗಳನ್ನು ತಿಳಿಯುವಂಥ ಸಾಧನಗಳು ಯಾವುದು ಜಾತಕದಲ್ಲಿ ಅಥವಾ ಪ್ರಶ್ನೆಯಲ್ಲಿ? ಸಂಗ್ರಹವಾಗಿ ಹೇಳೋದಾದರೆ ಪಂಚಮ ಅಷ್ಟಮಗಳ ಸಂಬಂಧ ಅಂತ. 5ನೇ ಮನೆ ಮನಸ್ಸು, 8ನೇ ಮನೆ ರೋಗ. ಇವರಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಏರ್ಪಟ್ಟರೆ ಮನೋರೋಗ ಆಗತ್ತೆ ಅಂತ ಅಲ್ವಾ? ಈ 2ನೇ ಮನೆಯಿಂದ ಧನವನ್ನು ಚಿಂತನೆ ಮಾಡ್ತೀರಿ ಅಲ್ವಾ? 11ನೇ ಮನೆಯಿಂದ ಲಾಭವನ್ನು ಚಿಂತನೆ ಮಾಡ್ತೀರಿ. ಪಾಸಿಟಿವ್ ಆಗಿ ಹೇಳೋಣ, ಯೋಚನೆ ಮಾಡೋಣ ಸ್ವಲ್ಪ. ಬರೀ ರೋಗ ರೋಗ ಅಂತ ಇರೋದು ಯಾಕೆ? 2ನೇ ಮನೆಯಿಂದ ಧನವನ್ನು ಚಿಂತನೆ ಮಾಡ್ತೀರಿ, 11ನೇ ಮನೆಯಿಂದ ಲಾಭವನ್ನು ಚಿಂತನೆ ಮಾಡ್ತೀರಿ. ಈ ಧನಾಧಿಪತಿ ಲಾಭಾಧಿಪತಿ ಬಂದು ಸೇರಿದರೆ ಏನರ್ಥ ಅದಕ್ಕೆ? ಧನ ಲಾಭ. ಇಬ್ಬರು ಸೇರಬೇಕು. 2ನೇ ಭಾವ ಮತ್ತು 11ನೇ ಭಾವ ಇವರ ಮಧ್ಯೆ ಸಂಬಂಧ ಏರ್ಪಟ್ಟರೆ, ಅಧಿಪತಿಗಳ ಮಧ್ಯೆ ಸಂಬಂಧ ಏರ್ಪಟ್ಟರೆ ಧನ ಲಾಭ ಅಂತ ಹೇಗೆ ಹೇಳ್ತೇವೋ ಹಾಗೆ ಪಂಚಮ ಭಾವ ಮನಸ್ಸು, ಅಷ್ಟಮ ಭಾವ ರೋಗ ಎರಡೂ ಸೇರಿಕೊಳ್ತು ಅಂದರೆ ಮನೋರೋಗ. ನೋಡಿ, ಅದನ್ನು ವಿವರಿಸಿದೆ. ಅಷ್ಟಮ ಪಂಚಮಾಧಿಪತಿಗಳ ಏಕರಾಶಿ ಸ್ಥಿತಿ, ಇದನ್ನು ಯೋಗ ಅಂತ ಕರೀತಾರೆ. ಅಂದರೆ ಇಬ್ಬರು ಸೇರೋವಂಥದ್ದು. ಅಷ್ಟಮಾಧಿಪತಿ ಪಂಚಮಾಧಿಪತಿ ಎಲ್ಲ ಭೇಟಿ ಆಗ್ತಾರೆ. ಅದರ ಅರ್ಥ ಏನು? ಅರ್ಥ ಏನು ಅದಕ್ಕೆ? ಈಗ ಉದಾಹರಣೆಗೆ ನಿಮಗೆ ಆಗದೆ ಇರೋರು ಇಬ್ಬರು ಭೇಟಿಯಾಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಮೀನಿಂಗ್ ಏನು? ಅದಕ್ಕೆ ಏನೋ ನಿಮ್ಮ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೀನಿಂಗ್ ಅದಕ್ಕೆ ಅಲ್ವಾ? ಇನ್ನು ನಿಮ್ಗೆ ಸುಲಭವಾಗಿ ಗೊತ್ತಾಗುತ್ತಾರೆ ಹೇಳೋದಾದರೆ, ಇಬ್ಬರು ನಮ್ಮ ವಿರೋಧಿಗಳು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ನೀವು. ಆಗ ನಮ್ಮ ವಿರುದ್ಧ ಏನೋ ಸಂಚಾಗ್ತದೆ ಅಂತ ಭಾವಿಸ್ಬೋದಲ್ವಾ? ಇಲ್ಲಿ ಇಬ್ಬರು ವಿರೋಧಿಗಳಲ್ಲ, ವಿರೋಧಿ ನಮ್ಮವನೊಬ್ಬರ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ ನೀವು. ವಿರೋಧಿಗಳೇ ಮಾತಾಡೋದು ದೊಡ್ಡ ಅಪಾಯ ಏನೂ ಇಲ್ಲ. ಈ ಶತ್ರು ನಮಗೆ ತೊಂದರೆ ಮಾಡೋವಂಥವನು ನಮ್ಮ ಪೈಕಿಯವನು, ನಮಗೆ ತುಂಬ ಬೇಕಾದವನು, ಹತ್ತಿರದವನು, ಅವನನ್ನು ಕಾನ್ಫಿಡೆನ್ಸ್ ತಗೊಂಡಿದ್ದಾನೆ. ಅವರಿಬ್ಬರು ಸೇರಿಕೊಂಡಿದ್ದಾರೆ. ಏನಾಗುತ್ತೆ ಪರಿಣಾಮ? ಬಂತು ಕಷ್ಟ ಅಲ್ವಾ? ಹಾಗೆ ಅಷ್ಟಮಾಧಿಪತಿ ಅಂದರೆ ರೋಗಾಧಿಪತಿಯವನು. ಅಷ್ಟಮ ಅಂದರೆ ರೋಗಾಧಿಪತಿಯವನು. ಪಂಚಮ ಅಂದರೆ ಮನಸ್ಸು, ಅದು ನಮ್ಮದು ಐಟಮ್, ಅದು ನಮಗೆ ಒಳಗಿರುವಂಥದ್ದು, ತುಂಬ ಹತ್ತಿರ ಇರೋವಂಥದ್ದು, ಎಲ್ಲದಕ್ಕೂ ಬೇಕಾಗಿರುವಂಥದ್ದು. ಇವನು ಹೋಗಿ ಅವನ ಜೊತೆ ಸೇರಿಕೊಂಡ್ರೆ ಏನಾಗಬೇಕಪ್ಪ? ಮನಸ್ಸಿಗೆ ರೋಗ ಬರುತ್ತೆ. ರೋಗಾಧಿಪತಿ ಮತ್ತು ಮನೋಧಿಪತಿ ಇಬ್ಬರು ಸೇರಿದರೆ ಮಾನಸಿಕ ರೋಗಗಳು ಬರ್ತವೆ. ಹಾಗಾಗಿ ಅಷ್ಟಮಾಧಿಪತಿ ಪಂಚಮಾಧಿಪತಿಗಳ ಭೇಟಿ ಯಾವುದಾದ್ರೂ ರಾಶಿಯಲ್ಲಿ ಅವರಿಬ್ಬರು ಒಟ್ಟು ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಾದರೆ, ಇಬ್ಬರು ಸೇರ್ಕೊಂಡಿದ್ದಾರೆ ಅಂತಾದರೆ ಮನೋರೋಗ.
ಅಷ್ಟಮ ಪಂಚಮಾಧಿಪತಿಗಳು ಒಂದೇ ನವಾಂಶದಲ್ಲಿ, ಬೇರೆ ಬೇರೆ ರಾಶಿಯಲ್ಲಿ ಇರಲಿ ಪರವಾಗಿಲ್ಲ ಅವರು, ಆದರೆ ನವಾಂಶ ಇಬ್ಬರದ್ದು ಒಂದೇ. ನವಾಂಶ ಅಂದರೆ ಸೂಕ್ಷ್ಮ ಅಲ್ವಾ, ಗುಟ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ನಮ್ಮ ವೈರಿ ಮತ್ತು ನಮ್ಮ ಕಾಸ ನಮ್ಮ ಮಂತ್ರಿ ಅಂತ ಅಂದ್ಕೊಳ್ಳಿ ನೀವು, ಗುಟ್ಟಾಗಿ ಮತ್ತು ಡೇಂಜರ್ ಇದು ಗೊತ್ತೂ ಆಗೋದಿಲ್ಲ. ಇದು ಆಮೇಲೆ ಗೊತ್ತಾಗುತ್ತೆ, ಅನಾಹುತ ಆದಮೇಲೆ ಗೊತ್ತಾಗುತ್ತೆ ಅಂತ. ಹಾಗಾಗಿ ಒಂದೇ ನವಾಂಶದಲ್ಲಿ ಅವರಿಬ್ಬರು ಬರಬಾರ್ದು. ನಮ್ಮ ಮನೋಧಿಪತಿ ಮತ್ತು ರೋಗಾಧಿಪತಿಗಳು ಒಂದೇ ನವಾಂಶದಲ್ಲಿ ಬರಬಾರದು, ಒಂದೇ ರಾಶಿಯಲ್ಲಿ ಬರಬಾರದು. ಆಮೇಲೆ ಪರಸ್ಪರ ದೃಷ್ಟಿ ಅಂತ ಅಲ್ವಾ, ಪರಸ್ಪರ ದೃಷ್ಟಿ ಅಂದರೆ ನಿಮ್ಮ ಅದನ್ನು ಲೌಕಿಕವಾಗಿ ಹೇಳೋದಾದರೆ ಇಬ್ಬರು ಕಣ್ಣು ಸನ್ನೆ ಮಾಡ್ಕೋತಾ ಇದ್ದಾರೆ ಒಬ್ರಿಗೊಬ್ರು ಅಂತ ಅಂದ್ಕೊಳ್ಳಿ ನೀವು. ನಮ್ಮ ವಿರೋಧಿ ನಮ್ಮ ಅಮಾತ್ಯ ಇಬ್ಬರು ನಮಗೆ ಗೊತ್ತಾಗದೇ ಇರುವಾಗೆ ಅವರಿಬ್ಬರು ಪರಸ್ಪರ ಕಣ್ಣು ಸನ್ನೆ ಮಾಡ್ಕೋತಾ ಇದ್ದಾರೆ ಅಂದರೆ ಏನರ್ಥ ಅದಕ್ಕೆ? ಇಲ್ಲಿ ಕೂಡ ಹಾಗೆ ಅಂತ ಅಷ್ಟಮಾಧಿಪತಿ ಪಂಚಮಾಧಿಪತಿಗಳು ಪರಸ್ಪರ ದೃಷ್ಟಿ ಬೀರಿದ್ರು ಅಂದರೆ ಮನೋರೋಗ ಬರುತ್ತೆ ಅವರಿಗೆ. ಈ ಕಡೆದೆಲ್ಲ ಆಗಂತುಕ ರೋಗಗಳು, ಹೊರಗಿಂದ ಬರುವಂಥ ರೋಗಗಳು. ಅದರಲ್ಲಿ ಎರಡು ಥರ, ದೃಷ್ಟ ನಿಮಿತ್ತಜ, ಅದೃಷ್ಟ ನಿಮಿತ್ತಜ. ಕಣ್ಣಿಗೆ ಕಾರಣ ಕಾಣುವಂಥದ್ದು, ಕಣ್ಣಿಗೆ ಕಾರಣ ಕಾಣದೇ ಇರುವಂಥದ್ದು, ಎರಡು ಬಗೆ ಅಲ್ವಾ. ಅದರಲ್ಲಿ ದೃಷ್ಟ ನಿಮಿತ್ತಜ, ಕಾಣುವ ಕಾರಣದ ರೋಗಗಳು ಹೊರಗಿಂದ ಬರ್ತಕ್ಕಂಥವು ನಮಗೆ. ಅದು ಹೇಗೆ ಬರುತ್ತೆ ಅಂದರೆ ಶಾಪವೋ, ಅಭಿಚಾರವೋ, ಘಾತವೋ ಇಂಥದ್ರಿಂದ ಅಂತ. ಯಾರಿಗೂ ನಾವು ತೊಂದರೆ ಕೊಟ್ಟು ನೋವು ಮಾಡಿ ಆ ನೋವು ಶಾಪವಾಗಿ ಬಂದು ನಮಗೆ ರೋಗವಾಗಿ ಪರಿಣಮಿಸುವಂಥದ್ದು. ಅಥವಾ ಅಭಿಚಾರ, ನಮ್ಮ ವಿರುದ್ಧ ಯಾರೋ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅಥವಾ ಕ್ಷುದ್ರ ದೇವತೆಗಳು ಉಪಾಸನೆ ಮಾಡ್ತಾರೆ, ನಮ್ಮ ಕೇಡಿಗಾಗಿ ಅವರು ಈ ಕರ್ಮವನ್ನು ಮಾಡ್ತಾರೆ ಅಂಥ ಕರ್ಮವನ್ನು ಮಾಡ್ತಾರೆ ಅಂತ ಅಭಿಚಾರ. ಇನ್ನೊಬ್ಬರು ಕೇಡನ್ನು ಬಯಸಿ ಮಾಡ್ತಕ್ಕಂಥ ಕರ್ಮ ಅದು ಅಂಥದ್ದು. ಘಾತ ಅಂದರೆ ಪೆಟ್ಟು, ಒಂದು ಆಕ್ಸಿಡೆಂಟ್, ಎಲ್ಲೋ ಬಿದ್ದಿದ್ದು ಮೇಲಿಂದ ಕೆಳಗೆ, ನಮ್ಮ ಮೇಲೆಲ್ಲೋ ಬಿದ್ದಿದ್ದು, ಇಂಥದ್ದೆಲ್ಲ ಇವೇ ಮೊದಲಾಗಿರ್ತಕ್ಕಂಥ ಕಾರಣಗಳಿಂದ ಬರ್ತಕ್ಕಂಥ ರೋಗಗಳು ಅಂತ. ನೋಡಲ್ಲೂ ಕೂಡ ಹಾಗೆ ಅಂತ. ಆರನೇ ಭಾವ, ಆರನೇ ಭಾವದ ಅಧಿಪತಿ, ಆರನೇ ಭಾವ ನೋಡೋವನು, ಆರನೇ ಭಾವದಲ್ಲಿ ಇರೋವನು. ಈ ಷಷ್ಠ ಭಾವ ಎನ್ನುವಂಥದ್ದೇ ಎಲ್ಲ ರೋಗಗಳ ಮೂಲ, ಹೊರಗಿಂದ ಬರುವಂಥ ರೋಗಗಳ ಮೂಲ. ಈ ಷಷ್ಠ ಭಾವದಿಂದ ಬರೋ ರೋಗಕ್ಕೆ ಒಂದು ಪಾಪ್ಯುಲರ್ ರೋಗದ ಉದಾಹರಣೆ ಕೊಡಿ, ಯಾವುದಾದ್ರು ಫೇಮಸ್ ರೋಗದ ಉದಾಹರಣೆ ಕೊಡಿ. ಚರ್ಮ ರೋಗ. ಇನ್ನೂ ಫೇಮಸ್ ಇದೆ ಒಂದು, ಕೊರೋನಾ. ಕೊರೋನಾ ಒಳ್ಳೆಯ ಉದಾಹರಣೆ, ಯಾಕೆಂದರೆ ಒಳಗಿಂದ ಉಂಟಾಗುವಂಥದ್ದಲ್ಲ, ಹೊರಗಿಂದ ನಮಗೆ ಬರುವಂಥದ್ದು ಅಂತ. ಹಾಗಾಗಿ ಇಂಥ ರೋಗಗಳು ಅಲ್ಲಿ ಬರುತ್ತೆ, ಷಷ್ಠಭಾವದಿಂದ ಬರುತ್ತೆ ಅಂತ. ಹಾಗಾಗಿ ಷಷ್ಠ ಭಾವ ನೋಡಬೇಕು, ಷಷ್ಠ ಆಧಿಪತಿ ನೋಡಬೇಕು, ಮತ್ತು ಷಷ್ಠವನ್ನು ವೀಕ್ಷಣೆ ಮಾಡುವ ಗ್ರಹವನ್ನು ನೋಡಬೇಕು, ಅಲ್ಲಿರುವ ಗ್ರಹವನ್ನು ನೋಡಬೇಕು, ಷಷ್ಠದಲ್ಲಿ ಇರುವಂಥ ಗ್ರಹವನ್ನು ನೋಡಬೇಕು. ಮಕ್ಕಳೇ, ಇದು ಈ ವಿಷಯ ಅಂತಲ್ಲ, ಯಾವ ವಿಷಯ ತಗೊಂಡ್ರು ಭಾವಾಧಿಪತಿ, ಭಾವ ನೋಡೋ ಗ್ರಹ, ಭಾವದಲ್ಲಿರೋ ಗ್ರಹ, ಅದು ಕಾರಕ ಗ್ರಹ, ಇದೆಲ್ಲ ಸೇರಿಸಿ ಯೋಚನೆ ಮಾಡಿದಾಗ ನಮಗೆ ಸರಿಯಾದ ಕನ್ಕ್ಲೂಷನ್ ಸಿಗುವಂಥದ್ದು ಅಂತ. ಹಾಗಾಗಿ ಧನದ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತಿದ್ರೆ ಆ ಧನ ಭಾವ ಅಲ್ಲಿ ಯಾರಿದ್ದಾರೆ, ಪಾಪಗ್ರಹ ಇದ್ದಾನೋ ಶುಭ ಗ್ರಹ ಇದ್ದಾನೋ, ಅಲ್ಲಿ ಯಾರಿದ್ದಾರೆ ಅಲ್ಲಿ. ಹಾಗೆ ಅಧಿಪತಿಗೆ ಬಲ ಇದೆಯೋ ಇಲ್ವಾ, ಧನಾಧಿಪತಿಗೆ ಬಲ ಇದೆಯೋ ಇಲ್ವಾ, ಧನಾಧಿಪತಿ ಯಾರ ಜೊತೆಗಿದ್ದಾನೆ, ಎಲ್ಲೋಗಿದ್ದಾನೆ. ಅಷ್ಟಮ ಭಾವದಲ್ಲಿದ್ದರೆ ಧನಾಧಿಪತಿ ಹೋಗಿ ಧನನಾಶ ಅಂತ. ಷಷ್ಠ ಭಾವದಲ್ಲಿದ್ದರೆ ಕಳ್ಳರು ಕದ್ಕೊಂಡು ಹೋಗ್ತಾರೆ ಹಣವನ್ನು ಅಂತ. ಷಷ್ಠ ಭಾವನು ಚೋರ ಅಲ್ವಾ, ಚೋರರನ್ನು ಚಿಂತನೆ ಮಾಡಬೇಕಲ್ವ, ಕಳ್ಳರು ಕದ್ಕೊಂಡು ಹೋಗ್ತಾರೆ. 12ನೇ ಭಾವದಲ್ಲಿದ್ದರೆ ಧನ ವ್ಯಯ, ಖರ್ಚಾಗಿ ಹೋಗುತ್ತೆ ಎಲ್ಲ ಅಂತ. ಹಾಗೆ ಆ ಧನ ಭಾವದಲ್ಲಿ ಯಾರಿದ್ದಾರೆ, ಅಧಿಪತಿಯಲ್ಲಿದ್ದಾನೆ, ಯಾರು ನೋಡ್ತಾರೆ, ಅಲ್ಲಿ ಯಾರು ಇರ್ತಾರೆ, ಇದಿಷ್ಟರಿಂದ ಅವನ ಸಾಂಪತ್ತಿಕ ಸ್ಥಿತಿಯನ್ನು ಅಳಿಬೋದು, ಜಾತಕನ ಸಾಂಪತ್ತಿಕ ಸ್ಥಿತಿಯನ್ನು ಅಳಿಬೋದು ಅಂತ. ಕೆಳಗಡೆ ಫುಟ್ ನೋಟ್ ಏನು ಹಾಕಿದೆ ಅಂದರೆ ಅಷ್ಟಮಾಧಿಪತಿ ಸಂಬಂಧ ಷಷ್ಠಕ್ಕೆ ಬರಬಾರ್ದು, ಬಂದರೆ ತುಂಬ ಪ್ರಬಲ ಅಂತಲೇ ಅರ್ಥ ಅಂತ. ಮೂಲ ಕಾರಣ, ರೋಗದ ಮೂಲ ಕಾರಣ ಇದೆಯಲ್ಲ, ಶಾಪವು, ಅಭಿಚಾರವು, ಘಾತವು ತುಂಬ ಬಲವಾದ ಕಾರಣ ಇರುತ್ತೆ. ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ, ಅಥವಾ ದೊಡ್ಡ ಅಭಿಚಾರ ನಡೆಯುತ್ತೆ, ದೊಡ್ಡ ಶಾಪ ತಗೊಂಡಿದ್ದಾನೋ ಏನೋ ಒಂದು ಅಂತ, ಅದನ್ನು ತೋರಿಸುತ್ತೆ ಅಂತ. ನಿನ್ನೆದಿದು. ಇವತ್ತೊಂದು ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದು, ನಾವು ನಿಧಾನಕ್ಕೆ ತಿಳ್ಕೊಳ್ಬೇಕು ಇದನ್ನು. ಲಗ್ನ ಸಾಧನೆ ಅಂತ ಹೆಸರು ಇದಕ್ಕೆ. ಲಗ್ನ
ಲಗ್ನ ಸಾಧನೆ ಅಂದರೆ ಮದುವೆ ಮಾಡೋದು ಅಂತ ತಿಳ್ಕೊಬೇಡಿ ನೀವು. ಲಗ್ನ ಸಾಧನೆ ಅಂದ್ರೇನು? ಲಗ್ನವನ್ನು ಕಂಡುಹಿಡಿಯೋದು. ಲಗ್ನವನ್ನು ಯಾಕೆ ಕಂಡುಹಿಡಿಬೇಕು? ನಿಮಗೆ 12 ರಾಶಿಗಳಲ್ಲಿ ಒಂದು ಕೇಂದ್ರ ಬೇಕು. ಆ ಕೇಂದ್ರದಿಂದ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು. 12 ರಾಶಿಗಳು ನವಗ್ರಹಗಳು ಎಲ್ಲರಿಗೂ ಸಮಾನ, ಇಡೀ ಪ್ರಪಂಚಕ್ಕೆ ಸಮಾನ. ನಿಮ್ಮ ಕಥೆ ನಿಮ್ಗೆ ಗೊತ್ತಾಗಬೇಕು ಅಂದರೆ ಒಂದು ನಿರ್ದಿಷ್ಟ ಕೇಂದ್ರದಿಂದ ಗ್ರಹಗಳು ಎಲ್ಲೆಲ್ಲಿವೆ ಅಂತ ಆಲೋಚನೆ ಮಾಡಬೇಕಲ್ವಾ. ಆ ಕೇಂದ್ರ, ಅದಕ್ಕೆ ಲಗ್ನ ಅಂತ ಹೆಸರು ಅಂತ. ಯಾವ ರಾಶಿಯನ್ನು ಕೇಂದ್ರವಾಗಿ ಇಟ್ಕೊಳ್ತೀರ ನೀವು, ಅದಕ್ಕೆ ಲಗ್ನ ಅಂತ ಹೆಸರು. ಅದು ಸರಿಯಾಗಿ ತೀರ್ಮಾನ ಆಗಿಬಿಟ್ರೆ ಇಡೀ ಹಿಸ್ಟ್ರಿ ನಿಮ್ಮ ಕೈಗೆ ಬರುತ್ತೆ, ಇಡೀ ವಿವರ ನಿಮ್ಮ ಕೈಗೆ ಸಿಗತ್ತೆ ಅಂತ. ಒಂದು ಜಾತಕ, ಒಂದು ಲಗ್ನ ಸರಿಯಾಗಿ ಸಿಕ್ಕಿದರೆ ಪೂರ್ತಿ ವಿಷಯ ಅದರಲ್ಲಿರುತ್ತೆ, A to Z, ಏನೊಂದು ಬಿಡದೆ ಎಲ್ಲವೂ ನಿಮಗೆ ಸಿಕ್ಬಿಡುತ್ತೆ. ಲಗ್ನನೇ ತಪ್ಪಾಗಿಬಿಟ್ರೆ ಹೇಳಿದ್ದೆಲ್ಲ ತಪ್ಪಾಗತ್ತೆ, ಚಿಂತನೆ ಮಾಡಿದೆಲ್ಲ ತಪ್ಪಾಗತ್ತೆ. ಹಾಗೆ ಲಗ್ನವನ್ನು ಒಂದು ನಿರ್ಧಾರ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ಉಳಿದಿದ್ದೆಲ್ಲ ತುಂಬ ಸುಲಭ. ಬೇರೆ ಬೇರೆ ಥರದ ಲಗ್ನವನ್ನು ತೀರ್ಮಾನ ಮಾಡ್ತಾರೆ. ಜಾತಕ ಅಲ್ಲ ಇದು, ಪ್ರಶ್ನೆ ವಿಷಯ ಹೇಳ್ತಾ ಇರೋಂಥದ್ದು, ಜಾತಕ ಅಲ್ಲ. ಜಾತಕದ್ದೇನು? ಮೊದಲ ಉಸಿರಾಟ ಅದು ನಡೀತಾ ಇದ್ದಾಗ ಯಾವ ರಾಶಿ ವಧಿಯಾಗಿತ್ತು ಪೂರ್ವದಲ್ಲಿ, ಅದೇ ಅವನು ಲಗ್ನ, ಅದು ಫೈನಲ್. ಅಲ್ಲೇನು ಬೇರೆ ಬೇರೆ ವಿಧಾನಗಳೆಲ್ಲ ಇಲ್ಲ. ಹುಟ್ಟುವಾಗ ಯಾವ ರಾಶಿ ಪೂರ್ವದಲ್ಲಿ ವಧಿ ಆಗ್ತಾ ಇತ್ತು, ಅದು ಅವನ ಲಗ್ನ ಅಂತ. ಪ್ರಶ್ನೆಯಲ್ಲಿ ಹಾಗಲ್ಲ, ತುಂಬ ಆಪ್ಷನ್ಸ್ ಇದೆ ಅಂತ, ತುಂಬ ಉಪಯೋಗ ಆಗುತ್ತೆ ಜೀವನದಲ್ಲಿ ಇದು ಅಂಥದ್ದು ಅಂತ. ಹಾಗಾಗಿ ಇದನ್ನು ನೋಡ್ತಾ ಹೋಗೋಣ. ಲಗ್ನ ಸಾಧನೆ ಎಷ್ಟು ರೀತಿಯಲ್ಲಿ ಮಾಡ್ತಾರೆ ದೈವಜ್ಞರುಗಳು ಅನ್ನೋದನ್ನು. ಒಂದನೇದು ನಿಮ್ಗೆ ಗೊತ್ತಿರೋ ಅಂಥದ್ದು ತತ್ಕಾಲ ಲಗ್ನ ಅಂತ. ಒಂದನೇದು ಮೊದಲೊಂದ್ಸರಿ ಸರಳವಾಗಿ ಹೇಳ್ತೀನಿ ನಿಮಗೆ ಅದನ್ನ, ಆಮೇಲೆ ಅದನ್ನು ಒಂದೊಂದನ್ನೇ ವಿವರಿಸೋಣ. ಅದನ್ನು ತತ್ಕಾಲ ಲಗ್ನ ಅಂದರೆ ಆ ಕ್ಷಣಕ್ಕೆ ಆಕಾಶದಲ್ಲಿ ಯಾವ ಲಗ್ನ ವಧಿ ಆಗ್ತಾ ಇದೆ ಅದು ತತ್ಕಾಲ ಲಗ್ನ ಅಂದರೆ. ಲಗ್ನಾಂಶ ಅಂದರೆ ಆ ಕ್ಷಣದಲ್ಲಿ ಒಂದು ಲಗ್ನ ವಧಿ ಆಗ್ತಾ ಇದೆಯಲ್ಲ, ಅದರ ನವಾಂಶ ಯಾವುದು ಅಂತ. ಅದರಿಂದ ತುಂಬ ಸೂಕ್ಷ್ಮಗಳನ್ನು ಹೇಳ್ಬೋದು. ಚಂದ್ರಾಧಿಷ್ಠಿತ ರಾಶಿ, ಒಂದು ಪ್ರಶ್ನೆ ಉದ್ಭವಿಸಿದಾಗ ಚಂದ್ರ ಎಲ್ಲಿದ್ದ, ಚಂದ್ರ ಲಗ್ನ ಅದು ಅಂತ. ಅಲ್ಲಿಂದ ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ ಅನೇಕ ವಿಚಾರಗಳನ್ನು ಅಂತ. ಅಲ್ಲಿಂದ ಮುಂದೆ ಸ್ಥಿತ್ಯಾರೂಢ ಅಂತ, ಯಾರಿಂದ ನಿಮಗೆ ಪ್ರಶ್ನೆ ಬಂತೋ ಅವನು ನಿಂತ ನಿಲುವಿನಿಂದಲೇ ನೀವು ಲಗ್ನ ತೆಗಿಬೋದು. ಅವನು ಎಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಅಷ್ಟರಿಂದಲೇ ಲಗ್ನ ತೆಗಿಬೋದು ಅಂತ. ಅದನ್ನು ಸ್ಥಿತ್ಯಾರೂಢ ಅಂತ ಕರೀತಾರೆ. ಸ್ಪೃಷ್ಟಾಂಗ ಅಂತ, ಅವನು ಆ ಪ್ರಶ್ನೆ ಕೇಳುವಾಗ ಎಲ್ಲಿ ಮುಟ್ಟಿದ್ದ ಅಂತ, ಶರೀರದಲ್ಲಿ ಯಾವ ಭಾಗವನ್ನು ಸ್ಪರ್ಶ ಮಾಡ್ತಾ ಇದ್ದ ಅಂತ, ಅದರಿಂದ ಲಗ್ನನೂ ತೆಗಿಬೋದು. ಯಾವ ದೇವತೆಯ ಕೋಪ ಇದೆ ಅಂತ ಕೂಡ ಹೇಳ್ಬೋದು ಅಂತ. ಬರೀ ಅವನು ಮುಟ್ಟಿದ ಅಂಗದ ಮೂಲಕ ಎಲ್ಲಿ ಮುಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದಾನೆ, ಆ ಅಂಗದ ಮೂಲಕ ಯಾವ ದೇವತೆಯ ಅಸಂತುಷ್ಟಿ ಅವನಿಗಿದೆ ಅನ್ನೋದನ್ನು ಕೂಡ ಹೇಳೋಕ್ಕೆ ಸಾಧ್ಯ ಇದೆ ಅಂತ. ಸ್ಪೃಷ್ಟಾಂಗ ಅಂತ ಕರೀತಾರೆ ಇದನ್ನು. ಅಕ್ಷರಾರೂಢ, ಇದಂತೂ ಮತ್ತೂ ಸ್ವಾರಸ್ಯಕರ. ಅಕ್ಷರಾರೂಢ ಅಂದರೆ ಅವನು ಪ್ರಶ್ನೆ ಕೇಳ್ತಾನಲ್ಲ ಅವನು, ಅಥವಾ ಒಂದು ವಿಷಯ ನಿಮ್ಗೆ ಹೇಳ್ತಾನಲ್ಲ, ಆ ಮೊದಲನೇ ಅಕ್ಷರ ಇದೆಯಲ್ಲ, ಆ ಒಂದು ಅಕ್ಷರದಿಂದ ಇಡೀ ಹೇಳ್ಬಿಡ್ಬೋದು ಪೂರ್ತಿ. ವಾಕ್ಯ ಕೂಡ ಬೇಡ, ಮೊದಲ ಅಕ್ಷರ ಯಾವುದಿದೆಯೋ ಆ ಅಕ್ಷರದಿಂದಲೇ ಲಗ್ನವನ್ನು ಕಂಡುಹಿಡಿಬೋದು, ಪೂರ್ತಿ ಕತೆ ಹೇಳ್ಬೋದು ಅಂತ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕಷ್ಟೇ ಅವನು ಏನು ಮಾತಾಡ್ತಾನೆ ಅಂತ. ಅಂದರೆ ನಿಮಗೆ ಮೈಯೆಲ್ಲ ಕಣ್ಣಾಗಿರಬೇಕು, ಮೈಯೆಲ್ಲ ಕಿವಿಯಾಗಿರಬೇಕು. ನಿಮ್ಮ ಮುಂದೆ ಇಂಥದ್ದೊಂದು ಪ್ರಶ್ನೆ ಉದ್ಭವಿಸೋ ಸಂದರ್ಭ ಬಂದಾಗ ಕೀನ್ ಅಬ್ಸರ್ವೇಷನ್ಸ್ ತುಂಬ ಮುಖ್ಯ ಅಂತ. ಎಲ್ಲಿ ಬಂದು ನಿಂತ್ಕೊಂಡು ಕೇಳ್ದ, ಏನನ್ನು ಮುಟ್ಕೊಂಡು ಕೇಳ್ದ ಅಂತ. ಹಾಗೆ ಆ ಪ್ರಶ್ನೆ ವಾಕ್ಯ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಅದು, ಆ ಪ್ರಶ್ನೆ ವಾಕ್ಯ ಅಂತ. ಆ ವಾಕ್ಯದ ಮೊದಲಕ್ಷರದಿಂದ ಹೆಚ್ಚು ಕಡಿಮೆ ಎಲ್ಲವನ್ನೂ ಹೇಳ್ಬೋದು. ಆ ಮೊದಲ 3 ಅಕ್ಷರ ಅದು ಗಣ ಆಗುತ್ತೆ, ಅದು ಅಲ್ಲಿಂದ ಕೆಲವು ವಿಚಾರಗಳನ್ನ ಹೇಳೋಕ್ಕಾಗತ್ತೆ. ಒಂದನೇ ಅಕ್ಷರ ಇದೆಯಲ್ಲ, ತುಂಬ ವಿಷಯಗಳನ್ನ, ಕೆಲವು ವಿಷಯಗಳು ಗ್ರಹಸ್ಥಿತಿ ಸಹ ಇಲ್ಲದೇನೂ ಹೇಳ್ಬೋದು, ಇನ್ನು ಗ್ರಹಸ್ಥಿತಿ ಮೂಲಕ ಕೂಡ ಹೇಳ್ಬೋದು. ಒಂದು ಅಕ್ಷರಾರೂಢ ತುಂಬ ಇಂಟ್ರೆಸ್ಟಿಂಗ್, ಅದು ತುಂಬ ಆಸಕ್ತಿ ತರೋಂಥದ್ದು ಅಂತ. ತಾಂಬೂಲ ಚೂರು ಹೇಳಿದ್ರು ನಿಮಗೆ ಇದ್ರ ಬಗ್ಗೆ ಮೊದಲೇ. ಕ್ರಮ ಹೇಗೆ ಅಂದರೆ, ಅವನು ಹೊತ್ತಿನಲ್ಲಿ ದೈವಜ್ಞನ ಬಳಿ ಹೋಗಿ ಆ ದೈವಜ್ಞನಿಗೆ ಅವನನ್ನು ಆಧರಿಸ್ಬೇಕು. ಪ್ರಶ್ನೆ ಸುಮ್ಮನೆ ಹೋಗಿ ಪ್ರಶ್ನೆ ಕೇಳಿಬಿಡೋದಲ್ಲ ಅಂತ. ಅವನಿಗೆ ಈಗ ಹಣ್ಣು, ಹೂವು ಅಥವಾ ಏನಾದ್ರು ಕಾಣಿಕೆ, ಚಿನ್ನವೋ ಮತ್ತೊಂದೋ ಇಂಥದ್ದನ್ನೆಲ್ಲ ಇಟ್ಟು ಅವನಿಗೆ ಕೊಟ್ಟು ಆ ಬಳಿಕ ನಾವು ಪ್ರಶ್ನೆ ಕೇಳೋಕ್ಕಿರುವಂಥದ್ದು. ಅದು ಯಾಕೆ ಕೊಡಬೇಕು ಅಂದರೆ,
ಅದು ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಅನ್ನೋ ಕಾರಣಕ್ಕೆ ಇರೋದಲ್ಲ, ಅದು ಅದರಿಂದ ತುಂಬ ವಿಷಯಗಳನ್ನ ಹೇಳ್ತಾರೆ ಅವರು. ತುಂಬ ಚಿಂತನೆಗಳು ಮಾಡ್ಬೋದು. ಉದಾಹರಣೆಗೆ ತಾಂಬೂಲ ಅಂತ ತಗೊಳ್ಳಿ ನೀವು. ಈಗ ಎಲ್ಲ ಅಡಿಕೆಯನ್ನು ಕೊಟ್ಟಿರ್ತೀರಿ ಒಟ್ಟಿಗೆ ಕೊಡಬೇಕಾದ್ರೆ, ಒಂದು ಹರಿವಾಣದಲ್ಲಿ ಹಣ್ಣು, ಕಾಯಿ, ಹೂವು, ಎಲೆ, ಅಡಿಕೆ ಎಲ್ಲ ಇಟ್ಟು ಕೊಟ್ಟಿರ್ತೀರಿ. ಆ ಬರೇ ಎಲೆಗಳಿದೆಯಲ್ಲ, ಎಲೆಗಳ ಮಾತ್ರದಿಂದ ಪೂರ್ಣ ಕಥೆ ಹೇಳ್ಬೋದು, ಸಂಪೂರ್ಣ ಕಥೆಯನ್ನು ಹೇಳ್ಬೋದು ಅಂತ. ಅವನ ಕಾಲಿನಿಂದ ತಲೆವರೆಗೆ, ಹುಟ್ಟಿನಿಂದ ಸಾವಿನವರೆಗೆ, ಅವನ ಅಪ್ಪ, ಅಜ್ಜ, ಮುತ್ತಜ್ಜ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಹೇಳ್ಬೋದು. ಹಾಗಾಗಿ ತಾಂಬೂಲ ತುಂಬ ಮುಖ್ಯ ಅಂತ. ಅಲ್ಲಿ ಕವಡೆಗಳಿಂದ ಹೇಳ್ತಾರೆ, ನಿಮ್ಗೆ ಅದನ್ನು ಸ್ವಲ್ಪ ಹೇಳಿದ್ವಿ, ನಾನು ವಿವರಿಸ್ತೀವಿ ಅದನ್ನು. ಕವಡೆಗಳ ಮೂಲಕ ಲಗ್ನವನ್ನು ಕಂಡುಹಿಡಿತಾರೆ. ಅಂದರೆ ಕವಡೆಗಳನ್ನು ಒಂದು ಗುಂಪಿರುತ್ತೆ, ಸ್ವಲ್ಪ ಪ್ರತ್ಯೇಕ ಮಾಡಿಡ್ತಾರೆ, ಅದನ್ನು ಕೈಲಿ ತೆಗೆದು ಪ್ರತ್ಯೇಕ ಮಾಡಿಡ್ತಾರೆ. ಇಟ್ಟಿದ್ದನ್ನು 12 ಬೇರೆ ಮಾಡ್ತಾ ಹೋಗ್ತಾರೆ. ಎಷ್ಟು ಶೇಷ ಉಳಿತೋ ಆ ಶೇಷದ ಮೇಲಿಂದ ರಾಶಿ ತೀರ್ಮಾನ ಮಾಡ್ತಾರೆ, ಕವಡೆ ಮೂಲಕ ಮಾಡೋವಂಥದ್ದು ಅದು. ಕೊನೆಯದು ಶಿಶುಹಸ್ತ. ಶಿಶುಹಸ್ತ ಅಂದರೆ ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಮಗು ಇಡುತ್ತೆ, 12 ರಾಶಿಗಳ ಚಕ್ರ ಬಾದಿರುತ್ತೆ. ಅಲ್ಲಿ ಒಂದು ಮಗು, ಏನೂ ಗೊತ್ತಿಲ್ಲದಿರೋಂಥ ಮಗು 12 ರಾಶಿಗಳಲ್ಲಿ ಒಂದು ಕಡೆಗೆ ಪುಷ್ಪಾಕ್ಷತೆಗಳು, ಸ್ವರ್ಣವನ್ನು ಇಡುತ್ತೆ. ಹೋಗಿ ಇಟ್ಟ ಜಾಗ ರಾಶಿ ಅಂತ ತೀರ್ಮಾನ ಆಗಿ ಅದ್ರ ಮುಂದೆ ತುಂಬ ಚಿಂತನೆ. ಪಾಪ ಮಗುಗೇನೂ ಗೊತ್ತಿಲ್ಲ, ಇಡೀ ಬ್ರಹ್ಮಾಂಡ ಬರುತ್ತೆ ಅದರಲ್ಲಿ ಅಂತ, ಆ ಪ್ರಶ್ನೆಯಲ್ಲಿ ಅಂತ. ಇದು ಇದರ ಸಂಕ್ಷೇಪ. ಒಂದೊಂದನೇ ನೋಡ್ತಾ ಹೋಗೋಣ ಅಂತ. ಒಂದೊಂದನೇ ನೋಡ್ತಾ ಹೋಗೋದಾದರೆ ತತ್ಕಾಲ ಲಗ್ನ ಅಂತ. ತತ್ಕಾಲ ಲಗ್ನ ಇದು ತುಂಬ ಮುಖ್ಯ. ಯಾಕೆ ಅಂದರೆ ಪ್ರಕೃತಿ ಇದು ಅಂತ. ನೀವು ಹೇಳಿದ್ದು, ನೀವು ಹುಟ್ಟುವಾಗ ಯಾವ ಗ್ರಹಸ್ಥಿತಿ ಇದೆಯೋ ಅದು ನಿಮ್ಮ ಬದುಕು ಅಂತ. ಹುಟ್ಟಿದ ಮೇಲೆ ಯಾವ್ಯಾವ ಜೀವನದಲ್ಲಿ ಪ್ರಶ್ನೆಗಳು ಬರುತ್ತೋ ತತ್ಕಾಲದ ಗ್ರಹಸ್ಥಿತಿ ಇದೆಯಲ್ಲ ಅದು ಅದಕ್ಕೆ ಉತ್ತರ ಅಂತ. ಜೀವನದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದು ಬೇರೆಯವರೇ ಕೇಳಬೇಕು ಅಂತೇನಿಲ್ಲ, ನಿಮಗೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಉದ್ಭವಿಸಿದರೆ ಆ ಕೂಡಲೇ ಗ್ರಹಸ್ಥಿತಿ ಏನು ಅಂತ ತಿಳ್ಕೊಳ್ಬೇಕು. ಅದನ್ನು ನಾನು ಪ್ರತಿನಿತ್ಯವೂ ಕೂಡ ಅನುಸಂಧಾನ ಮಾಡಬೇಕು. ಗ್ರಹಸ್ಥಿತಿಯನ್ನು ಪ್ರಾತಃ ಕಾಲದಲ್ಲಿ ಯಾವ ಗ್ರಹಗಳು ಎಲ್ಲಿದ್ದಾವೆ ಅಂತ ಅದು ನಿಮ್ಮ ಮನಸ್ಸಲ್ಲಿ ಇರಬೇಕು ಅದು. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಒಂದು ಪ್ರಶ್ನೆ ಹುಟ್ಟಿದ್ರೂ ಗ್ರಹಸ್ಥಿತಿಯನ್ನು ಗಮನಿಸು, ಅಲ್ಲಿ ಉತ್ತರ ಇದೆ ಅದಕ್ಕೆ ಅಂತ. ಸಾಮಾನ್ಯವಾಗಿ ದೈವಜ್ಞರು ಇದನ್ನು ಬಳಸುವಂಥದ್ದು ಒಂದು ಸಂಕ್ಷಿಪ್ತ ಉತ್ತರ ಕೊಡಬೇಕು, ಒಂದು ಸೀಮಿತ ವಿಷಯ ಚಿಂತನೆ ಮಾಡಬೇಕು. ಕ್ಷಿಪ್ರ ಫಲ, ಕೂಡಲೇ ಫಲ ಬರುವಂಥದ್ದನ್ನು ಹೇಳಬೇಕು. ಇದನ್ನು ಆಶ್ರಯಿಸ್ತಾರೆ ತತ್ಕಾಲ ಲಗ್ನವನ್ನು. ಒಂದು ಫೋನ್ ಬರುತ್ತೆ ಅವರಿಗೆ ಅಂತ ಅಂದ್ಕೊಳ್ಳಿ, ಕೂಡಲೇ ಲಗ್ನ ನೋಡ್ತಾರೆ, ಯಾವ ಲಗ್ನ ಇದೆ ಅದು ಅಂತ, ಅದರ ಮೇಲೆ ಹೇಳ್ತಾರೆ ಎಲ್ಲವನ್ನು ಕೂಡ ಅಂತ. ಹಾಗಾಗಿ ಸಂಕ್ಷಿಪ್ತ, ಸೀಮಿತ, ಕ್ಷಿಪ್ರ ಫಲ ಕೊಡ್ತಕ್ಕಂಥ ಒಂದು ವಿಧಾನ ಇದು ಅಂತ. ನೋಡಿ, ಈಗಿನ ಗ್ರಹಸ್ಥಿತಿ ಇದು. ಈ ಕ್ಷಣದಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿದರೆ ನಿಮಗೆ ಈ ಗ್ರಹಸ್ಥಿತಿ ನಿಮಗೆ ಉತ್ತರ ಅದಕ್ಕೆ. ವೃಶ್ಚಿಕ ಲಗ್ನ ಉದ್ದೇಶಿಸ್ತಾ ಇದೆ. ವೃಶ್ಚಿಕ ಲಗ್ನ ಗುರುದೃಷ್ಟಿ ಇದೆಯಲ್ವ ವೃಶ್ಚಿಕ ಲಗ್ನಕ್ಕೆ? ನೋಡಿ, ಗುರುದೃಷ್ಟಿ ಇದೆಯಾ ವೃಶ್ಚಿಕ ಲಗ್ನಕ್ಕೆ? ಇಲ್ವಾ? ಯಾಕಿಲ್ಲ? ಗುರು ಎಲ್ಲಿದ್ದಾನೆ? ವೃಶ್ಚಿಕದಿಂದ ಎಷ್ಟನೇ ಮನೆಯಲ್ಲಿದ್ದಾನೆ ಅವನು? ಅಲ್ಲಿಂದ ನೋಡ್ತಾನೆ ಅವನು, ವೃಶ್ಚಿಕ ಲಗ್ನವನ್ನು ನೋಡ್ತಾನೆ ಅವನು. ಅದು ಅವನಿಗೆ ಆಧಿಪತ್ಯ ಕೂಡ ತುಂಬ ಶುಭ ಅಂತ. 2 ಮತ್ತು 5ನೇ ಮನೆ ಅಧಿಪತಿಯಾಗಿ ಲಗ್ನವನ್ನು ನೋಡ್ತಾನೆ ಅವನು ಅಂತ. ನೋಡಿ, ಗ್ರಹಸ್ಥಿತಿ ಚೆನ್ನಾಗಿದೆ ಅದಕ್ಕೆ ಅಂತ. ಸಪ್ತಮದಲ್ಲಿ ಗುರು ಅಲ್ವಾ? ಗ್ರಹಸ್ಥಿತಿ ಹೇಳೋದು ಕಲಿಬೇಕು ಅಂತ, ಒಂದು ಕಡೆಯಿಂದ ಹೇಳೋದು ಕಲಿಬೇಕು. ಶುರು ಮಾಡಿ. ವೃಶ್ಚಿಕ ಲಗ್ನ, ಲಗ್ನದಲ್ಲಿ ಕುಜನ ಅಂಶಕ, ರಾಹುವಿನ ನವಾಂಶ, ಲಗ್ನದ ನವಾಂಶ, ದ್ವಿತೀಯದಲ್ಲಿ ಮಾಂದಿ, ಚತುರ್ಥದಲ್ಲಿ ಶನಿ, ಪಂಚಮದಲ್ಲಿ ಮತ್ತು ಬುಧನ ನವಾಂಶ, ಷಷ್ಠದಲ್ಲಿ ಶುಕ್ರ, ಮಾಂದಿ, ಶನಿಗಳ ನವಾಂಶ ಇದೆ. ಸಪ್ತಮದಲ್ಲಿ ಕೇತುವಿನ ನವಾಂಶ, ಅಷ್ಟಮದಲ್ಲಿ, ನವಮದಲ್ಲಿ, ದಶಮದಲ್ಲಿ ಗುರುವಿನ ನವಾಂಶ ಇದೆ. ಏಕಾದಶದಲ್ಲಿ ದ್ವಾದಶ ಶುದ್ಧ. ಈ ಶಬ್ದ ಬಳಸಬೇಕು. ತೃತೀಯ ಶುದ್ಧ, ಷಷ್ಠ ಶುದ್ಧ, ದ್ವಾದಶ ಶುದ್ಧ ಅಲ್ವಾ? ನೋಡಿ, ಚೆನ್ನಾಗಿದೆ ನೋಡಿ. ತೃತೀಯ ದುಸ್ಥಾನವೋ ಸುಸ್ಥಾನವೋ? ದುಸ್ಥಾನದ ಪಟ್ಟಿಗೆ ಸೇರಿಸ್ಬೋದು ಅದನ್ನು. ದುರ್ಬುದ್ಧಿ ಅಲ್ಲಿಂದ ಅಲ್ವಾ? ತೃತೀಯದಿಂದ ಅಲ್ವಾ? ತೃತೀಯ ಶುದ್ಧ ಇದೆ. ಷಷ್ಠ ದುಸ್ಥಾನವೋ ಸುಸ್ಥಾನವೋ? ಅದು ಶುದ್ಧ ಇದೆ. ದ್ವಾದಶ
ದುಸ್ಥಾನವೋ ಸುಸ್ಥಾನವೋ? ದ್ವಾದಶದಿಂದ ಪಾಪವನ್ನು ಚಿಂತನೆ ಮಾಡ್ತೀರಿ, ನರಕವನ್ನು ಚಿಂತನೆ ಮಾಡ್ತೀರಿ, ವ್ಯಯವನ್ನು ಚಿಂತನೆ ಮಾಡ್ತೀರಿ. ಪಾಪಸ್ಥಾನ ಅಲ್ವಾ ಅದು? ಅದು ಶುದ್ಧ ಇದೆ ಅಂತ ಅಲ್ವಾ? ಶುಭಗ್ರಹಗಳು ಅನುಕೂಲ ಇದೆಯಲ್ಲ ನೋಡಿ ಒಂದು ಸರ್ತಿ. ಗುರು, ಮೊಟ್ಟ ಮೊದಲನೇದ ಗುರುವನ್ನು ನೋಡಬೇಕು. ಗುರು ಅನುಕೂಲ ಭಾವ, ಪ್ರತಿಕೂಲ ಭಾವ, ಮಧ್ಯಮವ? ಅನುಕೂಲ ಭಾವ. ಗುರು 2ರಲ್ಲಿ, 5ರಲ್ಲಿ, 7ರಲ್ಲಿ, 9ರಲ್ಲಿ, 11ರಲ್ಲಿ ಅನುಕೂಲ ಅಲ್ವಾ? 7ನೇ ಭಾವದಲ್ಲಿದ್ದು ದೃಷ್ಟಿ ಕೊಡ್ತಾ ಇದ್ದಾನಲ್ಲ, ಗುರು ನೋಡ್ತಾ ಇದ್ದಾನಲ್ವಾ, ಗುರು ಲಗ್ನವನ್ನು ಉದ್ಧಾರ ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ಗುರು ಅನುಗ್ರಹ ಇದೆ, ದೈವ ಅನುಗ್ರಹ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು ಅಂತ. ಬುಧ ಎಲ್ಲಿದ್ದಾನೆ? ಎಷ್ಟನೇ ಮನೆಯಲ್ಲಿದ್ದಾನೆ ಬುಧ? ಅನುಕೂಲವೋ ಪ್ರತಿಕೂಲವೋ? ಯಾಕೆ? ಶುಭಗ್ರಹಗಳು 2, 5, 7, 9, 11ರಲ್ಲಿ ಅನುಕೂಲ ಅಂತ. ಪ್ರತಿಕೂಲ ಎಲ್ಲಿ? 3, 6, 12, 8 ಇಲ್ಲೆಲ್ಲ ಪ್ರತಿಕೂಲ. ಬುಧ ಅನುಕೂಲ ಭಾವದಲ್ಲಿದ್ದಾನೆ, 9ನೇ ಮನೆಯಲ್ಲಿದ್ದಾನೆ. ಇನ್ನು ಸೂರ್ಯ 10ರಲ್ಲಿ ತುಂಬ ಅನುಕೂಲ. ಕರ್ಮಸಿದ್ಧಿಂ ದಿನೇಶ, ರಾಮನ ಜಾತಕದಲ್ಲಿರುವಂಥದ್ದು. 10ನೇ ಮನೆಯಲ್ಲಿ ಸೂರ್ಯ ಬಂದರೆ ಕರ್ಮಸಿದ್ಧಿಂ, ಆ ಕೆಲಸ ಆಗುತ್ತೆ ಅಂತ. ಅವ್ರು ಹೊರಟ ಕೆಲಸ ಎಲ್ಲ ಆಗುತ್ತೆ ಅಂತ, ಕರ್ಮಸಿದ್ಧಿಯನ್ನು ಕೊಡ್ತಾನೆ ಅವನು ಅಂತ. 10ನೇ ಮನೆಯಲ್ಲಿ ಚಂದ್ರ ಬಂದರೆ ಗಂಗಾ ಸ್ನಾನ ಮಾಡಿಸ್ತಾನ. ಕ್ಷೀಣಚಂದ್ರ ಇದು. ಕ್ಷೀಣಚಂದ್ರ ತಿಳ್ಕೊಳ್ಳೋಕೆ ತುಂಬ ಸುಲಭ ಇದೆ. ಸೂರ್ಯಂಗೆ ಹತ್ತಿರ ಇದ್ದು ಬಿಟ್ಟು ಕ್ಷೀಣ ಅಂತಲೇ ಇರ್ತದೆ ಅದಕ್ಕೆ. 11ನೇ ಭಾವದಲ್ಲಿ ಯಾರಿದ್ದಾರೆ? ಶುಕ್ರ 11ನೇ ಮನೆಯಲ್ಲಿದ್ದಾನೆ ಅಲ್ವಾ? ಏಕಾದಶ ಸ್ಥಾನದಲ್ಲಿದ್ದಾನೆ. ಶುಭವೋ ಅಶುಭವೋ? ಶುಭಗ್ರಹಗಳೆಲ್ಲ ಅನುಕೂಲ ನೋಡಿ ಇಲ್ಲಿ ಈ ಪ್ರಶ್ನೆಯಲ್ಲಿ. ಶುಭಗ್ರಹಗಳೆಲ್ಲ ಅನುಕೂಲ. ಪಾಪಗ್ರಹಗಳು ಸ್ವಲ್ಪ, ಕುಜ 8ಮದಲ್ಲಿದ್ದಾನೆ ಅಲ್ವಾ? ನಾಶಸ್ಥಾನಕ್ಕೆ ಹೋಗಿ ಕೂತಿದ್ದಾನೆ ಕುಜ. ಇನ್ನು ರಾಹು 5ಮದಲ್ಲಿದ್ದಾನೆ. ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಸುಳ್ಳು ಹೇಳ್ತಾರೆ ಅವರು ಅಂತ ಅರ್ಥ. ಅದಕ್ಕೆ ಸುಳ್ಳು ಹೇಳ್ಬಹುದು ಅಂತ, ಹೇಳೋ ಅವಕಾಶ ಇದೆ ಅಂತ. ಒಂದು ಗುರು ಏನಾದ್ರು ನೋಡಿ ಮಾಡಿದರೆ ಪರವಾಗಿಲ್ಲ, ಇದ್ರೆ ಅದ್ರ ಫಲ ಇದೆ ಅಂತ, ಸುಳ್ಳು ಹೇಳೋದು ಅಂತ. ಹಾಗಾಗಿ ಪಾಪಗ್ರಹಗಳು ಕೆಲವು ಪ್ರತಿಕೂಲದಲ್ಲಿದ್ದಾವೆ. ಕೇತು ಅನುಕೂಲವೇ ಆಗಲು ಕೂಡ, ಏಕಾದಶಲ್ಲಿ ಕೇತು ಇರ್ತಕ್ಕಂಥದ್ದು ಅಂತ. ಯಾಕಿದನ್ನು ಹೇಳಿದ್ವು ಅಂದರೆ, ತತ್ಕಾಲ ಲಗ್ನ ಅಂತ. ಆ ಕ್ಷಣದ ಲಗ್ನ ಇದೆಯಲ್ಲ, ನೀವು ಅರ್ಧ ರಾತ್ರಿ ಆಗಲಿ ಬೇಕಾದ್ರೆ, ನಿಮ್ಗೆ ಯಾವ ಸಾಧನವೂ ಬೇಡ ಅಂತ. ನಿಮ್ಮ ಕೈಲಿ ಕವಡೆ ಬೇಡ, ಮಣೆ ಬೇಡ, ಏನೂ ಬೇಡ ಅಂತ. ನೀವು ಮಲಗಿರಿ, ಕೂತಿರಿ, ಸ್ನಾನ ಮಾಡ್ತಾಯಿರಿ, ಮಾತಾಡ್ತಾಯಿರಿ, ಆ ಕ್ಷಣದಲ್ಲಿ ಅಂತ ಹೇಳ್ಬೋದು ನೀವು ಅಂತ. ಹಾಗಾಗಿ ತತ್ಕಾಲ ಲಗ್ನ ತುಂಬ ಸರ್ವ ಪ್ರಶಸ್ತ. ಪ್ರಕೃತಿ ಮತ್ತು ಅದು ಅಂತ, ಗ್ರಹಸ್ಥಿತಿ ಅದು ಮೋಸ ಮಾಡೋದಿಲ್ಲ ಅಂತ. ಇದು ಪಕ್ಕ ಇರುತ್ತೆ ಅಂತ. ಬೇರೆ ಲಗ್ನಗಳು ಆಚೆ ಆಗ್ಬೋದು ಸ್ವಲ್ಪ, ಆದರೆ ಇದು ವ್ಯತ್ಯಾಸ ಆಗಲ್ಲ ಅಂತ. ಹಾಗಾಗಿ ತತ್ಕಾಲ ಲಗ್ನ ತುಂಬ ಶ್ರೇಷ್ಠವಾಗಿರುವಂಥದ್ದೇ ನಮ್ಮ ದೃಷ್ಟಿಯಿಂದ. ಆಮೇಲೆ ಲಗ್ನಾಂಶಕ ಅಂತ. ಆ ಲಗ್ನದ ನವಾಂಶ ಎಲ್ಲಿದೆ ನೋಡಿ? ಎಲ್ಲಿದೆ? ಅಲ್ಲೇ ಇದೆ, ವೃಶ್ಚಿಕದಲ್ಲೇ ಇದೆ. ಹಾಗಾಗಿ ಲಗ್ನಾಂಶಕದಿಂದ ಸ್ಥಿತಿ ಅಂತ, ಲಗ್ನಾಂಶಕೇನ ಸ್ಥಿತಿ ಅಂತ. ಏನು ಪರಿಸ್ಥಿತಿ ಈಗಿದೆ ಅನ್ನೋದನ್ನು ಲಗ್ನಾಂಶಕದಿಂದ ಹೇಳ್ಬೋದಂತೆ ಅಂತ. ಏನು ಸಂದರ್ಭ, ಏನು ಸನ್ನಿವೇಶ ಹೀಗಿದೆ ಸೂಕ್ಷ್ಮವಾಗಿ ಅದೆಲ್ಲ ಲಗ್ನಾಂಶಕದಿಂದ ಚಿಂತನೆ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಕೂಡ ಒಂದು ಆರೂಢವೇ. ಲಗ್ನಾಂಶಕದ ಮೂಲಕ ಕೂಡ ನೀವು ತುಂಬ ವಿಷಯಗಳನ್ನು ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ. ಚಂದ್ರಾಧಿಷ್ಠಿತ, ಚಂದ್ರ ಇರೋ ರಾಶಿ. ಈಗ ನಿಮ್ಗೆ ಸುಖವೋ ದುಃಖವೋ ಎಲ್ಲಾಗತ್ತೆ ಹೇಳಿ? ಮನಸ್ಸಲ್ಲಾಗತ್ತೆ ಅಲ್ವಾ? ಒಳ್ಳೆಯದೋ ಕೆಟ್ಟದ್ದೋ ಎಲ್ಲಿ ಫೀಲ್ ಆಗುತ್ತೆ ನಿಮಗದು? ಚಂದ್ರಾಧಿಷ್ಠಿತ ಯಾಕೆ ಮುಖ್ಯ ಅಂದರೆ, ನಿಮ್ಗೆ ಏನು ಆಗೋಕ್ಕಿದೆ ಅಂತ ಹೇಳುತ್ತೆ ಅದು ಅಂತ. ನಿಮ್ಮ ಮನಸ್ಸಿಗೆ ಹಿತ ಆಗುತ್ತೋ ಅಹಿತ ಆಗುತ್ತೋ, ಶುಭ ಬರುತ್ತೋ ಅಶುಭ ಬರುತ್ತೋ, ಅದೆಲ್ಲ ತೀರ್ಮಾನ ಮಾಡೋಕ್ಕೆ ಬರೋ ರಾಶಿ ಆಗಿದ್ದರಿಂದ ಚಂದ್ರಾಧಿಷ್ಠಿತ ರಾಶಿಯನ್ನು ಕೂಡ ತುಂಬ ಮುಖ್ಯವಾಗಿ ಪರಿಗಣನೆ ಮಾಡ್ತಾರೆ. ಅದು ಕೂಡ ಒಂದು ಲಗ್ನವೇ ಹೌದು. ಚಂದ್ರಾಧಿಷ್ಠಿತ ರಾಶಿ ಕೂಡ ಒಂದು ಆರೂಢ ಅಂತ ಕರೀತಾರೆ. ಆರೂಢವೇ ಹೌದದು ಕೂಡ ಅಂತ. ಇನ್ನು ಭೂಮಿ ಚಕ್ರ, ಇದೊಂದ್ರ ಬಗ್ಗೆ ಇವತ್ತು ಹೇಳೋಣ. ಮತ್ತು ಎಲ್ಲದಕ್ಕೂ ಸಮಯ ಆಗಲಾರದು. ಮುಂದಿನದಕ್ಕೆ ಮುಂದೆ ಮತ್ತೆ ನಾಳೆ ಹೇಳ್ತೀವಿ. ಅದನ್ನು ನಾಳೆ ಅಥವಾ ಮುಂದಿನ ಪಾಠದಲ್ಲಿ ಹೇಳ್ತೀವಿ. ನಿಮ್ಗಾಗಲೇ ಹೇಳಿದ್ವು, ನಾವು ಇರುವ ಸ್ಥಳವೇ ಒಂದು ರಾಶಿಚಕ್ರ ಅಂತ ಹಿಂದೆ ಹೇಳಿದ್ವು. ಒಬ್ಬ ದೈವಜ್ಞ ಇರ್ತಾನೆ, ಜ್ಯೋತಿಷ್ಯ ಅಧ್ಯಯನ ಮಾಡಿದನು ಒಬ್ಬನು ಇರ್ತಾನೆ ಅಂತ ಅಂದ್ಕೊಳ್ಳಿ ನೀವು. ಒಬ್ಬ ದೈವಜ್ಞ ಅಂತ, ಅವನು ಎಲ್ಲಿ ಹೋದರೂ ದ್ವಾದಶ ರಾಶಿಗಳನ್ನು ತೊಗೊಂಡು ಹೋಗ್ತಾನೆ, ಹೋಗ್ತಾ ಬರ್ತಾ ಅವನು ಅಂತ.
ಅವನ ಜೊತೆಗೇ ಇರುತ್ತೆ, ಅವನು ಕ್ಯಾರಿ ಮಾಡ್ತಾನೆ ದ್ವಾದಶ ರಾಶಿಗಳನ್ನ ಅವನು ಅಂತ. ಒಬ್ಬ ದೈವಜ್ಞ ಅಂತ. ವಿಶ್ವಗ್ ದೈವವಿಧ ಸ್ಥಿತಂ. ಒಬ್ಬ ದೈವಜ್ಞನ ಸುತ್ತ, ಎಲ್ಲರ ಸುತ್ತವೂ ಇರುತ್ತೆ ಅದು, ದೈವಜ್ಞನ ಸುತ್ತ ಯಾವಾಗಲೂ ಇರುತ್ತೆ ಅದು ಅಂತ. 12 ರಾಶಿಗಳು ಅಂತ ಬರೆದಿರಬೇಕು ಅಂತಿಲ್ಲ. ಈಗ ನಾವು ಕೂತ್ಕೊಂಡಿದ್ದೀವಿ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇಲ್ಲಿ ನೀವು ನಿಮ್ಮ ಮನಸ್ಸಲ್ಲೇ ರಾಶಿಚಕ್ರ ಬರಿಬೇಕು ಅಂತ, ನಿಮ್ಮ ಸುತ್ತ ಅಂತ ಮನಸ್ಸಲ್ಲೇ ಬರಿಬೇಕು ಅಂತ. ಆಯಿತಾ? ಈಗ ತುಂಬ ಸರಳ ಏನಂದರೆ, ಎಲ್ಲಿ ಬಂದು ನಿಂತು ಆ ಪ್ರಶ್ನೆ ಕೇಳ್ತಾ ಇದ್ದಾನೆ ಅವನು. ಈ ರಾಶಿಚಕ್ರದಲ್ಲಿ ಎಲ್ಲಿ ಬಂದು ನಿಂತು ಪ್ರಶ್ನೆ ಕೇಳಿದ ಅವನು. ಓ, ಇಲ್ಲಿ ಬಂದನಾ ಮೇಷ, ಅದು ಇಲ್ಲಿ ಎತ್ಕೊಂಡು ಕೇಳ್ತಾ ಇದ್ದಾನ ವೃಷಭ, ಇಲ್ಲಿಂದ ಕೇಳ್ತಾ ಇದ್ರೆ ಕರ್ಕ, ಈ ಕಡೆಯಿಂದ ಕೇಳ್ತಾ ಇದ್ರೆ ಹಿಂದಿಂದ, ಓ ಇಲ್ಲಿಂದ ಕೇಳ್ತಾ ಇದ್ದಾನೆ ಯಾರೊಬ್ಬ ಅಂತ ಅನ್ಕೊಳ್ಳಿ. ಹಾಗೆಲ್ಲ ಕೇಳ್ತಾರೆ ಆ ಪ್ರಶ್ನೆಯನ್ನು. ಅದೊಂದು ಪ್ರಶ್ನೆ ನಾನು ನಿಮಗೆ ಕೇಳಬೇಕೀಗ. ಈ ದೈವಜ್ಞರು ಅವರು ರಾಶಿಚಕ್ರ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ ನೀವು. ಹಿಂದ್ಗಡೆಯಿಂದ ಪ್ರಶ್ನೆ ಕೇಳ್ತಾರೆ ಯಾರಾದ್ರು? ಹಾಂ, ಕೇಳ್ಕೊಂಡೆ? ಅಲ್ಲಪ್ಪ, ಬಾಗಿಲು ಮುಂದ್ಗಡೆ ಇರುತ್ತಲ್ಲ, ಹಿಂದ್ಗಡೆಯಿಂದ ಬಾಗದಿರುತ್ತೆ. ಇರ್ಬೋದು, ಇರಬಾರ್ದಂತಿಲ್ಲ ಏನು. ಅಂದರೆ ಇದು ಹಾಗಲ್ಲ. ಈಗ ಯಾರೋ ನೀವು ಪ್ರಶ್ನೆ ಇಡ್ತೀರಿ, ಯಾರೋ ಬಂದು ಕೇಳ್ತಾರೆ, ಇಷ್ಟಕ್ಕೆ ಸೀಮಿತವಾಗಿ ಚಿಂತನೆ ಮಾಡಬೇಡಿ. ಒಬ್ಬ ರಾಜ ಅಂತ ಅಂದ್ಕೊಳ್ಳಿ, ಅವನಿಗೆ ಜ್ಯೋತಿಷವೂ ಗೊತ್ತಿದೆ ರಾಜನಿಗೆ. ಯಾರೋ ಹಿಂದ್ಗಡೆಯಿಂದ ಬಂದು ಒಂದು ಮಾತನ್ನು ಹೇಳ್ತಾರೆ, ಅವನಿಗೆ ಒಂದು ಮಾಹಿತಿ ಕೊಡ್ತಾರೆ. ಈ ಕಡೆಯಿಂದ ಬಂದು ಕೊಡ್ತಾರೆ, ಈಗ ನಮಗೆಲ್ಲ ಕೊಡ್ತಾ ಇರ್ತಾರೆ ನೋಡಿ, ಈ ಕಡೆಯಿಂದ ಬಂದು ಕೊಡ್ತಾರೆ, ಈ ಕಡೆಯಿಂದ ಕೊಡ್ತಾರೆ, ಈ ಕಡೆಯಿಂದ ಕೊಡ್ತಾರೆ. ನಿಮಗೆ ಈ ಜ್ಯೋತಿಷ ಗೊತ್ತಿದ್ದರೆ, ಇಲ್ಲಿಂದ ಏನೋ ಹೇಳಿದ್ನಲ್ಲ ಅವನು, ಕೂಡಲೇ ರಾಶಿ ಪರಿಕಲ್ಪನೆ ಮಾಡಿದರೆ ಅವನು ಸುಳ್ಳು ಹೇಳ್ತಾನೋ ಸತ್ಯ ಹೇಳ್ತಾನೋ, ಅವನು ಹೇಳಿದ ವಿಷಯ ಏನಾಗುತ್ತೆ ಮುಂದೆ, ಏನೊಂದು ಮಾಹಿತಿ ಕೊಟ್ಟನಲ್ಲ, ಅದು ಏನಾಗುತ್ತೆ ಮುಂದೆ, ಅದು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಅಂತ. ಅಲ್ಲಿಂದಲೇ ಅಂತ ಈ ಪ್ರಶ್ನೆ ಅಂದರೆ ಕವಡೆ ಬೇಕು, ಕುಂಡ್ಲಿ ಬರಿಬೇಕು ಹಾಗೆ ಅಂದ್ಕೊಳ್ಬೇಡಿ. ಜೀವನಕ್ಕಿರೋಂಥದ್ದು ಇದು ಅಂತ. ನಿಮ್ಮ ಜೀವನದ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಮಾತು ನಿಮಗೆ ಬರುತ್ತೆ ಅಂದರೆ ಅದು ಯಾವ ಕಡೆಯಿಂದ ಬಂತದು, ರಾಶಿ ಚಕ್ರದ ಯಾವ ರಾಶಿಯಿಂದ ಬಂತು, ಅದರ ಮೇಲೆ ಆ ಮಾತಿನ ಹಣೆ ಬರಹ ತೀರ್ಮಾನ ಮಾಡ್ಬೋದು ಅಂತ. ಅಥವಾ ಮುಂದೆ ಏನಾಗುತ್ತೆ ಅಂತ, ಆ ವಿಷಯ ಮುಂದೆ ಏನಾಗುತ್ತೆ ಅಂತ ಅದನ್ನು ತೀರ್ಮಾನ ಮಾಡ್ಬೋದು ಅಂತ. ಹಾಗಾಗಿ ಈ ರಾಶಿಚಕ್ರದ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ನೀವು ಯಾವಾಗಲೂ ಬಳಸೋಕ್ಕೆ ಸಾಧ್ಯ ಇರೋಂಥದ್ದು ಇದು. ನಿಮ್ಮಲ್ಲಿ ಆ ವಿದ್ಯೆ ಜಾಗೃತವಾಗಿದ್ದರೆ ಯಾವಾಗಲೂ ಒಂದು ಮಾತು ಬರ್ತಿರೋ ಹಾಗೇ ಯಾವ ರಾಶಿ ಅದು ಅಂತ ಕೇಳ್ಕೊಳ್ಳೋಕ್ಕಾಗತ್ತೆ ಅಂತ. ಅದು ಮುಖ್ಯವಾದ ವಿಷಯ ಆಗಿದ್ದರೆ ಯಾವ ರಾಶಿ ಅದು, ಗ್ರಹ ಸ್ಥಿತಿ ಎಲ್ಲಿದೆ, ಏನಾಗಿದೆ ಅದಕ್ಕೆ ಅಂತ ನೋಡೋಕ್ಕಾಗತ್ತೆ ನಿಮ್ಮ ಅಂತ ಅದನ್ನು ಅಂತ. ಎಷ್ಟು ಉಪಯುಕ್ತ ಇದೆ ನೋಡಿ ಅಂತ. ಹಾಗಾಗಿ ಜ್ಯೋತಿಷ ಅಂದರೆ ಅವನು ಏನೂ ಕೇಳೋದು ಬೇಡ, ಅವನು ಏನೂ ಕೇಳೋದು ಬೇಡ, ಅವನೇನು ಹೇಳೋದು ಬೇಡ, ಯಾವುದೇ ಮಾಹಿತಿ ಕೊಡೋದು ಬೇಡ, ಯಾವುದೇ ಪ್ರಶ್ನೆ ಬಾಯಿ ಬಿಡೋದೇ ಬೇಡ, ಬಂದು ನಿಂತ್ಕೊಳ್ಳಿ ಒಂದು ಸಾಕು ಅಷ್ಟೆ. ಎಲ್ಲಿ ನಿಂತಂತ ಬೇಕು ನಿಮಗಷ್ಟೆ. ನೀವೆಲ್ಲಿ ಕೂತ್ಕೊಂಡಿದ್ದೀರಿ ಅಥವಾ ನಿಂತ್ಕೊಂಡಿದ್ದೀರಿ, ಅವನೆಲ್ಲಿದ್ದಾನೆ, ಅವನ ಆ್ಯಂಗಲ್ ಇದೆಯಲ್ಲ ಅಷ್ಟು ಸಾಕು ಅಂತ. ಅಷ್ಟರಲ್ಲಿ ಲಗ್ನ ತಯಾರಾಯಿತು, ದ್ವಾದಶ ಭಾವಗಳು ತಯಾರಾದವು, ಅದರ ಮೂಲಕ ನೀವೆಲ್ಲವನ್ನು ಹೇಳ್ಬೋದು. ಗ್ರಹ ಚಕ್ರವೂ ಕೂಡ ಸಿದ್ಧ ಆಯಿತು, ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಎಲ್ಲ ಸಿದ್ಧ ಆಯಿತು, ಎಲ್ಲವನ್ನೂ ಹೇಳೋಕ್ಕೆ ಸಾಧ್ಯ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಭೂಮಿ ಚಕ್ರ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದನ್ನು ಭೂಮಿ ಚಕ್ರ ಅಂತ ಕರೀತಾರೆ. ಭೂಮಿ ಚಕ್ರ ಅಂದರೆ ಈ ದ್ವಾದಶ ರಾಶಿಗಳ ಸ್ಥಿತಿ ಅಂತ, ನಮ್ಮ ಸುತ್ತ ಇರೋಂಥದ್ದು ಅಂತ. ಅದು ಎಲ್ಲೋ ಇದೆ ಅಂತ ಅಂದ್ಕೊಳ್ಬೇಡಿ, ಇಲ್ಲೇ ಇದೆ ಅಂತ, ನಮ್ಮ ಸುತ್ತ ಇದೆ ಅಂತ. ಭೂಮಿ ಚಕ್ರಮಿದಂ ಪ್ರೋಕ್ತಂ ವಿಶ್ವಕ್ ದೈವವಿಧ ಸ್ಥಿತಂ. ದೈವಜ್ಞನ ಎಲ್ಲೆಡೆಗೆ ಸುತ್ತಲೂ ಇರ್ತಕ್ಕಂಥ ಭೂಮಿ ಚಕ್ರವಿದಂ ಪ್ರೋಕ್ತಂ ತತ್ರ ಯತ್ರ ಸ್ಥಿತ ಪ್ರಶ್ನ ಪೃಚ್ಛತಿ. ಎಲ್ಲಿ ನಿಂತು ಆ ಅವನು ಪ್ರಶ್ನೆ ಕೇಳ್ತಾನವನು, ಆರೂಢಭಂ ಹಿ ತತು. ಅದನ್ನೇ ನೀವು ಲಗ್ನ ಆರೂಢ ಅಂತ ತಗೊಳ್ಬೇಕು ಅಂತ. ಆರೂಢ ಅನ್ನೋ ಶಬ್ದ ಬಂದಿದ್ದೇ ಇಲ್ಲಿಂದ ಅಂತ. ಪೃಚ್ಛಕನು ಅಲ್ಲೇ ಆರೂಢನಾಗಿದ್ದಾನೆ, ಆ ರಾಶಿ ಪೃಚ್ಛಕನಿಂದ ಆರೂಢವಾಗಿದೆ ಅಂತ. ಈ ಆರೂಢ ಅಂತ ಶಬ್ದ ತುಂಬ ಜನಪ್ರಿಯ ಜ್ಯೋತಿಷದ ಪ್ರಪಂಚದಲ್ಲಿ. ಷಡ್ ಆರೂಢಗಳು ಅಂತ ಆರೂಢ ಶಬ್ದ ತುಂಬ ಬಳಸ್ತಾರೆ. ಬಂದಿದ್ದೆಲ್ಲಿಂದ ಅಂದರೆ ಈ ಭೂಮಿ ಚಕ್ರದಿಂದ ಆ ಶಬ್ದ ಮೂಲತಃ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ಆರೂಢತ್ವಾತ್ ಪೃಚ್ಛಕೇನ,
ಪೃಚ್ಛಕನಿಂದ ಆರೂಢವಾಗಿದೆ ಅದು. ರಾಶಿ ಆರೂಢ ಉಚ್ಯತೆ. ಅದನ್ನು ಆರೂಢ ಅಂತ ಯಾಕೆ ಕರೀತಾರೆ ಅಂದರೆ ಪೃಚ್ಛಕನಿಂದ ಆರೂಢವಾಗಿದೆ. ತಸ್ಮಿನ್ ಸಮ್ಯಕ್ ಪರಿಜ್ಞಾತೆ. ಅವನು ಎಲ್ಲಿ ಯಾವ ರಾಶಿಲಿದ್ದಾನೆ ಅಂತ ಸರಿಯಾಗಿ ಗೊತ್ತಾಯ್ತೋ ಸರ್ವಂ ತೇನ ಇವ ಚಿಂತಿತಾಂ. ಎಲ್ಲವನ್ನು ಅಲ್ಲೇ ಚಿಂತನೆ ಮಾಡ್ಬೋದು, ಎಲ್ಲವನ್ನು ಚಿಂತನೆ ಮಾಡ್ಬೋದು. ಅವನು ಒಳಗು ಹೊರಗು ಹಿಂದೆ ಮುಂದೆ ಎಲ್ಲವನ್ನು ಕೂಡ ಚಿಂತನೆ ಮಾಡ್ಬೋದು. ಶ್ಲೋಕ ಏನು ಅಂದರೆ ಇದಕ್ಕೆ ಶ್ಲೋಕ ಇದೆ. ಅದಕ್ಕೆ ಐಂದ್ರಿಯಾಂ ಮೇಷವೃಷೌ. ಐಂದ್ರಿಯಾಂ ಮೇಷವೃಷೌ. ಐಂದ್ರಿಯ ಅಂದರೆ ಪೂರ್ವ ದಿಕ್ಕು. ಐಂದ್ರಿಯಾಂ ಮೇಷವೃಷೌ ಇದು ಪೂರ್ವ ದಿಕ್ಕಲ್ವಾ. ಈ ಪೂರ್ವ ದಿಕ್ಕಾದರೆ ಹೀಗೆ ಮೇಷ ಬರುತ್ತೆ, ಹೀಗೆ ವೃಷಭ ಬರುತ್ತೆ. ಹಾಗಾಗಿ ಐಂದ್ರಿಯಾಂ ಮೇಷವೃಷವು ಅಗ್ನಿಕೋಣೆ. ಅಗ್ನಿಕೋಣ ಆಗ್ನೇಯ ಮಿಥುನಭಂ ಸ್ಥಿತಂ. ಮಿಥುನ ರಾಶಿ ಅಲ್ಲಿದೆ, ಆಗ್ನೇಯ ಕೋಣದಲ್ಲಿದೆ. ಯಾಮ್ಯಾಂ ದಕ್ಷಿಣ ದಿಕ್ಕು ಇದಲ್ವಾ. ಯಾಮ್ಯಾಂ ಕರ್ಕಟ ಸಿಂಹವಚ. ಆ ದಕ್ಷಿಣ ದಿಕ್ಕಿನ ಮಧ್ಯ ರೇಖೆ ಏನಿದೆ ಸ್ವಲ್ಪ ಹೀಗೆ ಕರ್ಕ ಬರುತ್ತೆ, ಸ್ವಲ್ಪ ಹಾಗೆ ಸಿಂಹ ಬರುತ್ತೆ. ಯಾಮ್ಯಾಂ ಕರ್ಕಟ ಸಿಂಹೌ ಸ್ತಃ ನೈಋತ್ಯಾಂ ದಿಶಿ ಕನ್ಯಕಾ. ಈ ನೈಋತ್ಯ ದಿಕ್ಕಿನಲ್ಲಿ ಕನ್ಯಾ ರಾಶಿ ಬರುತ್ತೆ. ವಾರುಣ್ಯಾಂ ವರುಣನ ದಿಕ್ಕು ಯಾವುದು? ಪಶ್ಚಿಮ ವರುಣನ ದಿಕ್ಕು. ವಾರುಣ್ಯಾಂತು ತುಲಾ ಕೀಟವು. ತುಲಾ ಗೊತ್ತು ನಮಗೆ, ಕೀಟ ಅಂದರೆ ಗೊತ್ತಾ? ವೃಶ್ಚಿಕ ರಾಶಿಯನ್ನು ಕೀಟ ರಾಶಿ ಎಂದು ಕರೀತಾರೆ. ಕೀಟಗಳನ್ನು ಚಿಂತನೆ ಮಾಡೋಕ್ಕೆ ಬರುತ್ತೆ ಆ ರಾಶಿಯಿಂದ. ಹಾಗಾಗಿ ನಿಮಗೆ ಸೊಳ್ಳೆ ಬಗ್ಗೆ ತುಂಬ ಚಿಂತೆ ಆದರೆ, ಅಥವಾ ಇನ್ನೊಂದು ಈಗೆಲ್ಲ ಹಾಸಿಗೆಲಿರೋದು ಕಡಿಮೆ ಅದು, ಮತ್ತೊಂದು ಇರ್ತಿತ್ತು, ಎಂಥ ಹೆಸರು ಅದಕ್ಕೆ? ತಗಣೆ ಎಂಥ ಹೆಸರು? ತಿಗಣೆ ಹಾಂ ಅಂಥದ್ದು. ಅದೆಲ್ಲ ಚಿಂತನೆ ಮಾಡೋದು, ಇದನ್ನು ಚಿಂತನೆ ಮಾಡ್ಬೋದು ಅಂತ. ಇವತ್ತು ರಾತ್ರಿ ಮಲಗೋದಾದರೆ ಖಚಿತ್ತೋ ನಂಗೆ ಇಲ್ಲೋ ಅಂದ್ಬೇಕಾದ್ರೆ ನಿಮಗೆ ಈಗ ಸಾಕಷ್ಟು ಅರ್ಥದಲ್ಲಿ ಮಾಡ್ತಾ ಇದ್ದೀರಲ್ಲ ನೀವು ಕೂತ್ಕೊಂಡು ಈಗ ಅದನ್ನು. ಹಾಗಾಗಿ ವಾರುಣ್ಯ ಅಂತೂ ತುಲಾ ಕೀಟವು. ಪಶ್ಚಿಮ ದಿಕ್ಕಲ್ಲಿ ಸ್ವಲ್ಪ ಹೀಗೆ ತುಲಾ ರಾಶಿ, ಸ್ವಲ್ಪ ಹಾಗೆ ಕೀಟರಾಶಿ ಕರ್ಕಟಕ ರಾಶಿ. ವಾಯುಕೋಣೆ ವಾಯುವ್ಯ ದಿಕ್ಕಿನಲ್ಲಿ ಧನುಸ್ಥಿತಿ, ಧನುರಾಶಿ ಇದೆ. ಸೌಮ್ಯಾಂ ಮೃಗಘಟವು ಸ್ಯಾತಾಂ. ಉತ್ತರ ದಿಕ್ಕಿನಲ್ಲಿ ಮೃಗಘಟವು. ಮೃಗ ಅಂದರೆ ಮಕರ, ಘಟ ಅಂದರೆ ಕುಂಭ ಅಂತ. ಮೃಗಘಟವು ಮಕರ ಮತ್ತು ಕುಂಭ ರಾಶಿಗಳು ಉತ್ತರ ದಿಕ್ಕಿನಲ್ಲಿ ಬರುತ್ತೆ. ಈ ಐಶಾನ್ಯಾಂ ದಿಶಿ ಮೀನಭಂ. ಈಶಾನ್ಯ ದಿಕ್ಕಿನಲ್ಲಿ ಮೀನರಾಶಿ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ವಿನೋದವಾಗಿ ಹೇಳ್ತಾರೆ. ಏನಂದರೆ ಅವನು ಎದುರುಗಡೆ ಬಂದು ನಿಂತ್ಕೊಂಡಿದ್ದಾನೆ, ಕೇಳ್ತಾರೆ ಅವನು ಸ್ವಲ್ಪ ಹೀಗೆ ಅಂದ್ಕೊಂಡಿದ್ದಾನೆ, ಮೇಷ ಅಂತ ಹೇಳಿ ಅಂತ. ಚೂರು ಹಿಂಗಂದರೆ ಅದು ವೃಷಭ ಅಂತ ಹೇಳಿ ಅಂತ. ಯಾವ ಕಡೆ ವಾಲಿದಾನ ಅವನು ಅಂತ. ಮಧ್ಯೆ ಬಂದು ನಿಂತರೂ ಕೂಡ ಸ್ವಲ್ಪ ಯಾವ ಕಡೆ ವಾಲಿದಾನ ಅವನು ನೋಡಿ ಸ್ವಲ್ಪ ಅಂತ. ಅದು ರಾಶಿ ಅಂತ. ಪೂರ್ವವೋ ಅಥವಾ ಈಶಾನ್ಯವೋ ಮೇಷವೋ ವೃಷಭವೋ ಅಂತ. ಯಾಕೆಂದರೆ ಎರಡೂ ಕೂಡ ಎರಡು ಭಾಗವಾಗಿ ಬರುತ್ತೆ ಅಂತ. ಪೂರ್ವದಲ್ಲಿ ಈಶಾನ್ಯಕ್ಕೆ ಒತ್ತಿ ಮೇಷ ಬರುತ್ತೆ, ಪೂರ್ವದಲ್ಲಿ ಆಗ್ನೇಯಕ್ಕೆ ಒತ್ತಿ ವೃಷಭ ಬರುತ್ತೆ. ಈಶಾನ್ಯದಲ್ಲಿ ಮೀನ ಇದೆ, ಆಗ್ನೇಯದಲ್ಲಿ ಮಿಥುನ ಇದೆ. ಆಗ್ನೇಯಕ್ಕೆ ಹೋಗಬಾರ್ದು, ಈಶಾನ್ಯಕ್ಕೆ ಹೋಗಬಾರ್ದು. ಪೂರ್ವದಲ್ಲೇ ಸ್ವಲ್ಪ ಈಶಾನ್ಯಕ್ಕೆ ಒತ್ತಿ ಅಂತ, ಆಗ್ನೇಯಕ್ಕೆ ಒತ್ತಿ ಅಂತ ಈಗ ತಗೋಬೇಕದನ್ನು ಅಂತ. ಹಾಗಾಗಿ ನೆನ್ಪಿಟ್ಕೊಂಡಿದ್ದೆ ನಾನು. ಹೇಳ್ತೀರಾ? ಹೇಳ್ಕೊಡ್ತೀವಿ ಇದನ್ನು, ಯಾಕೆ ನೀವು ಕಲಿಬೇಕಿದನ್ನು ಚೆನ್ನಾಗಿ. ಐಂದ್ರಿಯಾಂ ಮೇಷವೃಷೌ ಅಗ್ನಿಕೋಣೆ ಮಿಥುನಭಂ ಸ್ಥಿತಂ. ಯಾಮ್ಯಾಂ ಕರ್ಕಟ ಸಿಂಹೌ ಸ್ತಃ ನೈಋತ್ಯಾಂ ದಿಶಿ ಕನ್ಯಕಾ. ವಾರುಣ್ಯಾಂ ತು ತುಲಾ ಕೀಟೌ ವಾಯುಕೋಣೆ ಧನುಸ್ಥಿತಿ. ಸೌಮ್ಯಾಂ ಮೃಗಘಟೌ ಸ್ಯಾತಾಂ ಐಶಾನ್ಯಾಂ ದಿಶಿ ಮೀನಭಂ. ಭೂಮಿಚಕ್ರಂ ಇದಂ ಪ್ರೋಕ್ತಂ ವಿಶ್ವಗ್ದೈವವಿದ ಸ್ಥಿತಂ. ತತ್ರ ಯತ್ರ ಸ್ಥಿತಃ ಪ್ರಷ್ಟಾ ಪೃಚ್ಛತಿ ಆರೂಢಭಂ ಹಿ ತತ್. ಆರೂಢಭಂ ಹಿ ತತ್. ಭ ಅಂದರೆ ರಾಶಿ, ಆರೂಢ ಭ ಅಂದರೆ ಆರೂಢ ರಾಶಿ ಅಂತ, ಲಗ್ನ ಅಂತ.
ಇನ್ನೊಂದು ಶಬ್ದ ಲಗ್ನಕ್ಕೆ ಇರುವಂಥದ್ದು ಆರೂಢ ಅಂತ. ಮುಂದಕ್ಕೆಲ್ಲ ಇದು ಬೇಕಾಗ್ತಾ ಹೋಗುತ್ತೆ ನಮಗೆ, ನೆನ್ಪಿಟ್ಕೊಳ್ಳಿ ಇದನ್ನ. ಆರೂಢ ಅಂದರೆ ಲಗ್ನ, ಭ ಅಂದರೆ ರಾಶಿ ಅಂತ. ಆರೂಢ ಭ ಅಂದರೆ ಆರೂಢ ರಾಶಿ ಅಂತ. ಆರೂಢತ್ವಾತ್ ಪೃಚ್ಛಕೇನ ರಾಶಿರಾರೂಢ ಉಚ್ಯತೆ. ತಸ್ಮಿನ್ ಸಮ್ಯಕ್ ಪರಿಜ್ಞಾತೆ ಸರ್ವಂ ತೇನೈವ ಚಿಂತ್ಯತಾಂ. ತುಂಬ ಅದ್ಭುತವಾಗಿದೆ ಇದು, ತುಂಬ ಚೆನ್ನಾಗಿದೆ ಇದು. ಹಾಗಾಗಿ ಬಂದು ನಿಂತ ಕೂಡಲೇ ನೀವೊಂದು ಇಡೀ ಚಿತ್ರಣ ತೊಗೊಳಕ್ಕೆ ಸಾಧ್ಯ ಇದೆ ಅಂತ. ಆಮೇಲೆ ಬಾಯಿ ಬಿಟ್ಟೆ ಅಂದರೆ ಮುಗಿದೋಯ್ತು, ಒಂದು ಅಕ್ಷರ ಹೊರಗೆ ಬರಲಿ ಅಂತ ನೀವು ಕಾಯ್ತಾ ಇರಬೇಕು, ಏನು ಹೇಳ್ತಾನೆ ಅಂತ ಬರ್ಕೊಳ್ಬೇಕು. ಅದನ್ನು ಇದನ್ನು ಬರ್ಕೊಳ್ಬೇಕು. ಎಲ್ಲಿ ಬಂದು ನಿಂತ ಅಂತ, ಆಮೇಲೆ ಎಲ್ಲಿ ಮುಟ್ಟಿದ ಅಂತ. ನಿಮ್ಗೆ ಈಗಾಗಲೇ ಹಿಡಿದೀವಿ ಅದನ್ನು. ಹಿಂಗೆ ಅಂದ್ಕೊಂಡು ಪ್ರಶ್ನೆ ಕೇಳಿದ್ರೆ ಯಾವ ರಾಶಿ ಅದು? ವೃಷಭ, ಮೇಷ ಅಲ್ಲ. ಮೇಷ ಎಲ್ಲಿದೆ? ಮತ್ತು ಯಾರು ತಲೆ ಮೇಲೆ ಕೈ ಎತ್ಕೊಂಡು ಪ್ರಶ್ನೆ ಕೇಳಿದರೆ ಆಗಿರುತ್ತೆ ಪಾಪ, ಅಂಥ ಸ್ಥಿತಿ ಬಂದಿರುತ್ತೆ ಅವರಿಗೆ. ಹಿಂಗೆ ಅಂದ್ಕೊಂಡು ಪ್ರಶ್ನೆ ಕೇಳಿದರೆ ಮೇಷ ಇಟ್ಕೊಂಡು ಚಿಂತನೆ ಮಾಡಬೇಕು ನೀವು ಅಂತ, ಮೇಷ ರಾಶಿಯಿಂದ ಚಿಂತನೆ ಮಾಡಬೇಕು ಅಂತ. ಆಮೇಲೆ ಹಿಂಗೆ ಅಂದ್ಕೊಂಡು ಪ್ರಶ್ನೆ ಕೇಳ್ತಾರಪ್ಪ ಯಾರು, ಬೇರೆ ಬೇರೆ ಇರ್ತಾರೆ. ಕೆಲವರಿಗಂತೂ ಅವ್ರ ಹೊಟ್ಟೆ ಮೇಲೆ ತುಂಬ ಪ್ರೀತಿ ಇರುತ್ತೆ, ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಪ್ರಶ್ನೆ ಕೇಳ್ತಾರೆ ಅಂತ ಅಂದ್ಕೊಳ್ಳಿ ನೀವು. ಹಾಗೆ ಅವ್ರ ರಾಶಿ ಸಿಂಹ ಅಂತ. ನಮ್ಮ ಎದುರು ಬಂದು ಕೂತ್ಕೊಂಡಿರ್ತಾರೆ. ಅವತ್ತು ನಿಮ್ಗೆ ಹೇಳಿದ್ವು, ಕೆಲವರಿಗೆ ಅವ್ರವ್ರ ಪಾದ ಅಂದರೆ ತುಂಬ ಭಕ್ತಿ ಇರುತ್ತೆ, ಪಾದ ಸೇವೆ ಮಾಡ್ತಾ ಇರ್ತಾರೆ, ಕಾಲು ಸವರ್ತಾ ಇರ್ತಾರೆ ಅವ್ರು ಮಾತಾಡ ಪ್ರಶ್ನೆ ಕೇಳಬೇಕಾದ್ರೆ. ಆಗ ನೀವು ಯಾವ ರಾಶಿ ಅಂತ ಅನ್ಕೋತೀರಿ ಅದನ್ನು? ಪಾದವನ್ನೇ ಸವರಿದ್ರೆ ಮೀನ, ಮಂಡಿ ಸವರ್ತಾ ಇದ್ರೆ ಸ್ವಲ್ಪ ತಲೆ ಖರ್ಚು ಮಾಡಿ. ಮಂಡಿ ಸವರ್ತಾ ಇದ್ರೆ ಯಾವುದು? ಪಾದ ಮೀನ, ಕಣಕಾಲು ಕುಂಭ, ಮೊಣಕಾಲು ಮಕರ ಅಂತ, ತೊಡೆಗಳು ಧನು ಅಂತ, ಹೀಗೆ ಮೇಲಕ್ಕೆ ಬರುತ್ತೆ ಅದು ಅಂತ. ಹಾಗಾಗಿ ಪೂರ್ವ ಪ್ರದೇಶ ತೊಡೆಗಳು ಬಂದರೆ ಹೀಗೆ ಕೈ ಇಟ್ಕೊಂಡು ಕೇಳಿದರೆ ಧನುರಾಶಿ ಬರುತ್ತೆ ಆಗ ಅಂತ. ಇದು ಮುಟ್ಟಬಾರ್ದು ನಿಜವಾಗಿ. ಈ ಮಂಡಿ ಇದೆಯಲ್ಲ, ಇದು ವಾತಸ್ಥಾನ ಅಂತ ಲೆಕ್ಕ. ಇದು ಇದನ್ನು ಮುಟ್ತಾ ಇದ್ದರೆ ವಾತೋದ್ರಕ್ಕಾಗತ್ತೆ, ಮನಸ್ಸು ಚಂಚಲ ಆಗುತ್ತೆ. ಅದೊಂದು ಕೇಂದ್ರ ಅದು. ಈ ಮಂಡಿ ಇದೆಯಲ್ಲ, ನೆನ್ಪಿಟ್ಕೊಳ್ಳಿ ನೀವು ಅದನ್ನು. ಪಾದ ಮುಟ್ಟಬಾರ್ದು. ಪಾದ ಮುಟ್ಟಿದ್ರೆ ಕೈ ತೊಳ್ಕೊಳ್ಬೇಕು, ನಿಮ್ಮದೇ ಪಾದ ಮುಟ್ಟಿದ್ರೆ ಅಂತ. ಯಾಕೆಂದರೆ ಇಲ್ಲೇ ನಮ್ಮ ದೇಹದಲ್ಲೇ ಊರ್ಧ್ವಂ ನಾಭೇರ ಮೇಧ್ಯ ತರಫ್ ಪುರುಷ ಪ್ರಕೀರ್ತಿತ. ನಾಭಿಯಿಂದ ಮೇಲೆ ಮನುಷ್ಯ ಹೆಚ್ಚು ಪವಿತ್ರ, ಕೆಳಗೆ ಅಧೋಲೋಕಗಳು ಪ್ರಾರಂಭ ಆಗ್ತವೆ. ಅತಲ ವಿತಲ ಸುತಲ ತಲಾತಲ ಎಲ್ಲಿದೆ ಅಂದರೆ ಇಲ್ಲಿಂದ ಕೆಳಗಿದೆ ಎಲ್ಲ ಅಂತ, ಆ ಲೋಕಗಳೆಲ್ಲ ಅಂತ. ಮೂಲಾಧಾರದಲ್ಲಿ ಭೂಮಿ ಇದ್ದರೆ ಕೆಳಗೆ ಹೋಗುತ್ತೆ ಎಲ್ಲವೂ ಕೂಡ ಮುಂದೆಂದು ಅಂತ. ಹಾಗಾಗಿ ಅನಗತ್ಯವಾಗಿ ಮುಟ್ಕೋಬಾರ್ದು ಅದನ್ನು ಅಂತ. ಮಂಡಿ ಅಂತೂ ಮುಟ್ಟಿದ್ರೆ ಏನಾಗುತ್ತೆ ಅಂದರೆ ಕೆಲವ್ರು ಹೀಗೆ ಮಾಡ್ತಾ ಇರ್ತಾರೆ, ಮಂಡಿಯನ್ನು ಸವರ್ತಾ ಇರ್ತಾರೆ ಅಥವಾ ಮಂಡಿ ಮೇಲೆ ಕೇಳ್ಕೊಂಡಿರ್ತಾರೆ. ಅದು ವಾತವನ್ನು ಕೆದಕತ್ತೆ. ಅದು ಕೆದಕಿದ್ರೆ ಅದು ಇದು ಎಲ್ಲ ವಾತದ ಏನೇನು ಬರುತ್ತೆ ಎಲ್ಲ ಬರ್ಬೋದು, ಬರೋ ಅವಕಾಶಗಳಿರುತ್ತೆ. ಮಾಡಬಾರ್ದಾಗಿ ಯಾರೋ ಮಾಡಿದ ಅಂತ ಅಂದ್ಕೊಳ್ಳಿ, ನಿಮ್ಗೆ ಅನುಕೂಲವೇ ಆಯಿತು. ನಿಮ್ಗೊಂದು ರಾಶಿ ಸಿಕ್ತು, ಆ ರಾಶಿ ತೊಗೊಂಡು ಆಮೇಲೆ ಅವನಿಗೆ ಹೇಳಿ ಅಲ್ಲಿ ಮುಟ್ತಾ ಇರಬಾರ್ದು ಆ ಥರ ಅಂತ ಆಮೇಲೆ ಹೇಳಿ. ಮೊದಲು ತೊಗೊಳ್ಳಿದ್ನ ಅವನು ಎಲ್ಲಿ ಬೇಕಾದ್ರೂ ಮುಟ್ಲಿ, ಮೊದಲೇ ಹೇಳ್ಬಾರ್ದು ಆ ಥರ. ನ್ಯಾಚುರಲಿ ಅವ್ನು ಎಲ್ಲಿ ಮುಟ್ತಾನೋ, ಎಲ್ಲಿ ನಿಲ್ತಾನೋ, ಏನು ಮಾಡ್ತಾನೋ ಮಾಡೋಕ್ಕೆ ಬಿಡ್ಬೇಕು ಅವನಿಗೆ. ಅವತ್ತು ಏನು ಹೇಳ್ತಾನೋ ಹೇಳೋಕ್ಕೆ ಬಿಡಬೇಕು. ನೀವು ವಾಚ್ ಮಾಡಬೇಕು. ಕೀನ್ ಅಬ್ಸರ್ವೇಷನ್, ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು, ದಾಖಲಿಸ್ಕೋಬೇಕು. ಇಲ್ಲಿ ದಾಖಲಿಸ್ಕೋಬೇಕು ಅದನ್ನು ಅಂತ. ಯಾಕೆಂದರೆ ಪ್ರತಿಯೊಂದು ಇಂಪಾರ್ಟೆಂಟ್ ಅಂತ, ಪ್ರತಿಯೊಂದು ಇಂಪಾರ್ಟೆಂಟ್. ಒಂದು ರೋಗ ಪ್ರಶ್ನೆ ಅಂತ ಅಂದ್ಕೊಳ್ಳಿ ನೀವು. ಅವನು ತಟ್ಟೆಯಲ್ಲಿ ಸ್ವೀಟ್ ಇಟ್ಟಿದ್ದಾನೆ ಅಂದರೆ, ಸಿಹಿ ಅಂದರೆ ಯಾವ ಗ್ರಹ? ಗುರುವಿಗೆ ಯಾವ ದೋಷವನ್ನು ಹಿಡಿದೆ, ಯಾವ ಧಾತುವನ್ನು ಹಿಡಿದೆ ಗುರುವಿಗೆ? ಕಫಕ್ಕೆ ಸಂಬಂಧಪಟ್ಟಂಥ ರೋಗಗಳು ಇರ್ಬೋದು ಅವನಿಗೆ ಅಂತ. ಆ ವಸ್ತುವಿಂದ ಗೊತ್ತಾಗತ್ತೆ ಅಂತ. ಅಲ್ಲಿರೋ ವಸ್ತುಗಳು, ಆಸ್ಪಾಸಲ್ಲಿರೋ ವಸ್ತುಗಳು ಅಥವಾ ಅವ್ನು ತಂದಿಟ್ಟಿರೋ ವಸ್ತುಗಳು, ಅಲ್ಲಿ ಮಾಮೂಲಿ ಅಂತ ಪ್ರತ್ಯೇಕ ಒಂದು ಬಂತು ಅಂದರೆ ವಾಚ್ ಮಾಡ್ಬೇಕು, ಏನು ಬಂತದು ಅಂತ. ಪಿತ್ತದ ಬಂತ, ವಾತದ ಬಂತ, ಕಫದ ಬಂತ ನೋಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ರೋಗಗಳನ್ನು ಹೇಳಕ್ಕೆ ಬರುತ್ತೆ ಅಂತ, ಹೇಳಕ್ಕೆ ಸಾಧ್ಯ ಇದೆ ಅಂತ. ಈ ಥರ ಇರುತ್ತೆ. ಹಾಗಾಗಿ ಈ ಪ್ರಶ್ನೆಯಲ್ಲಿ ತುಂಬ ತುಂಬ ಮುಖ್ಯ ಅಂದರೆ ಕೀನ್ ಅಬ್ಸರ್ವೇಷನ್. ಕಣ್ಣು ಕಿವಿ ತುಂಬ ಸೂಕ್ಷ್ಮ ಇರೋಂಥದ್ದು. ಪ್ರತಿ ಶಬ್ದನೂ ಗ್ರಾಸ್ಪ್ ಮಾಡಬೇಕು, ಪ್ರತಿ ಸನ್ನಿವೇಶನೂ ಕೂಡ ನೀವು ಕ್ಯಾಚ್ ಮಾಡಬೇಕು. ಮಾಡಿದರೆ ನಿಮಗೆ ಪಕ್ಕ ಹೇಳೋಕ್ಕಾಗತ್ತೆ ಅಂತ. ಹಾಗಾಗಿ ಇದು ಸ್ಥಿತ್ಯಾರೂಢ. ಇನ್ನು ಮುಂದಕ್ಕೆ ನಾವು ಸ್ಪೃಷ್ಟಾಂಗ ಮತ್ತು ಅದಾದ ನಂತರ ಅಕ್ಷರಾರೂಢಕ್ಕೆ ಹೋಗೋಣ. ಅವ್ನು ಮಾತಾಡ್ತಾನಲ್ಲ, ಅವನು ಏನು ಮಾತಾಡ್ತಾನೆ, ಹೇಗೆ ಸಿಗುತ್ತೆ ನಿಮಗದು, ಯಾವ ಗ್ರಹ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಎಲ್ಲ ಇದೆ ಅಂತ. ಅಕ್ಷರಗಳಿಗೆ ಗ್ರಹಗಳಿದ್ದಾವೆ, ಯಾವ ಅಕ್ಷರಕ್ಕೆ ಯಾವ ಗ್ರಹ ಅಂತ.
ಅದರ ಮೂಲಕ ನೀವು ತುಂಬ ಸುಲಭವಾಗಿ ರಾಶಿಯನ್ನು ಪತ್ತೆ ಹಚ್ಬೋದು, ಯಾವ ರಾಶಿ ಅಂತ. ಅಕ್ಷರಗಳಿಗೆ ಫಲವೂ ಇದೆ. ಸ್ವರದಿಂದ ಶುರು ಮಾಡಿದ್ನೋ, ವ್ಯಂಜನದಿಂದ ಶುರು ಮಾಡಿದ್ನೋ. ವ್ಯಂಜನದಿಂದ ಶುರು ಮಾಡಿದ್ರೆ ಒಂದು ಫಲ ಇದೆ ಅದಕ್ಕೆ. ಸ್ವರಾಕ್ಷರ ಶುರು ಮಾಡಿದ್ರೆ ಒಂದು ಫಲ ಇದೆ. ನಪುಂಸಕ ಅಕ್ಷರಗಳಿದ್ದಾವೆ, ಅದರಿಂದ ಮಾತು ಶುರುವಾಯಿತು ಅಂದರೆ ಅನಾಹುತ ಕಾದಿದೆ ಅಂತಲೇ ಅರ್ಥ ಅದಕ್ಕೆ. ನಪುಂಸಕ ಅಕ್ಷರ ಅದು ಬಂತು ಮಾತಿನ ಆರಂಭದಲ್ಲಿ, ಮೊದಲನೇ ಅಕ್ಷರವಾಗಿ ಬಂತು ಅಂದರೆ ಭಾರಿ ಅನಾಹುತ ಕಾದಿದೆ ಅಂತಲೇ ಅರ್ಥ ಅದಕ್ಕೆ. ಹಾಗೆ ತೊಂದರೆ ಎಲ್ಲಿದೆ? ಒಳಗಿದೆಯೋ ಹೊರಗಿದೆಯೋ, ಒಂದು ಜೀವಕ್ಕೆ ತೊಂದರೆ ಇದೆಯೋ, ದೇಹಕ್ಕೆ ತೊಂದರೆ ಇದೆಯೋ, ಅದನ್ನೆಲ್ಲ ತೀರ್ಮಾನ ಮಾಡೋಕ್ಕೆ ಬೇರೆ ಏನೂ ಬೇಡ ಅಂತ. ಅವನು ಒಂದು ಅಕ್ಷರ ಸಾಕು, ಒಂದು ಮೊದಲನೇ ಅಕ್ಷರ ಸಾಕಾಗತ್ತೆ. ಹಾಗಾಗಿ ಅದೆಲ್ಲ ಚಾರ್ಟ್ಗಳಿದೆ ಅದರದ್ದು. ನಿಮಗೆ ಅದನ್ನು ಮುಂದಕ್ಕೆ ನಾಳೆ ಅದ್ರ ವಿವರಣೆ ಕೊಡ್ತೀವಿ. ಇದನ್ನು ಚೆನ್ನಾಗಿ ಇದನ್ನೆಲ್ಲ ಮನಸ್ಸಲ್ಲಿ ತಂದುಕೊಳ್ಳಿ ಇದನ್ನು. ಯಾಕೆಂದರೆ ಜೀವನಕ್ಕೆ ಉಪಯೋಗ ಬರೋಂಥದ್ದು, ಕೇವಲ ಇನ್ನೊಬ್ರಿಗೆ ಪ್ರಶ್ನೆ ಹೇಳೋಕ್ಕೆ ಮಾತ್ರ ಅಂತಲ್ಲ, ಇನ್ನೊಬ್ಬರನ್ನ ಮೆಚ್ಚೋಕ್ಕೆ ಮಾತ್ರ ಅಂತಲ್ಲ, ಅದಕ್ಕಲ್ಲ, ಜೀವನಕ್ಕೆ ಉಪಯೋಗ ಆಗುವಂಥದ್ದು. ನೀವು ರಾಮನನ್ನು ಕೃಷ್ಣನನ್ನು ಗಮನಿಸಿದರೆ ಇಂಥ ಎಲ್ಲ ಪರಿಜ್ಞಾನಗಳು ಅವ್ರಿಗಿದ್ದು ಗೊತ್ತಾಗತ್ತೆ ಅಂತ. ಅದರ ಪ್ರತಿ ನಡೆಯಲ್ಲಿ ಇಂಥ ಅಬ್ಸರ್ವೇಷನ್ಸ್ ಅವ್ರಿಗಿತ್ತು ಅನ್ನೋದು ಗೊತ್ತಾಗತ್ತೆ ಅಂತ. ಜಟಾಯು ಬಗ್ಗೆ ನಮಗೆ ಹೇಳಿದ್ವಲ್ವಾ, ಸಾಯುವಾಗ ಜಟಾಯು ರಾಮನಿಗೆ ಹೇಳಿದ ಅಂತ, ಏನು ಚಿಂತೆ ಮಾಡೋದು ಬೇಡ ರಾಮ, ಸೀತೆ ನಿನಗೆ ಮರಳಿ ಸಿಗ್ತಾಳೆ ಅಂತ. ಯಾಕೆಂದರೆ ಆ ಮುಹೂರ್ತವೇ ಆಗಿದೆ ಅಂತ. ಯಾವ ಮುಹೂರ್ತದಲ್ಲಿ ಅಪಹರಣ ಸೀತೆಯನ್ನು ರಾವಣ ಮಾಡಿದನೋ ಆ ಮುಹೂರ್ತದ ಹೆಸರು ವಿಂದ ಅಂತ. ಆ ಮುಹೂರ್ತದ ಫಲ ಕಳವ ಆದರೆ ವಾಪಸ್ ಬರುತ್ತೆ ಅಂತ. ಏನೇ ಕಳವಾದರೂ ಆ ಸಮಯದಲ್ಲಿ ಕದ್ದ ವಸ್ತು ಮಾಲೀಕನಿಗೆ ವಾಪಸ್ ಬರುತ್ತೆ ಅಂತ. ಆ ಮುಹೂರ್ತದ ಫಲ ಅದು. ನೋಡಿ, ಮುಹೂರ್ತ ನೋಡಿ ಕದಿಬೇಕು ಅಂತ ರಾವಣಂಗೆ ಗೊತ್ತಾಗಲಿಲ್ಲ ಅಂತ ಅವತ್ತಿನ ಕಾಲದಲ್ಲಿ. ಗೊತ್ತಾಗೋದಿಲ್ಲ ಅದು ಅಂತ. ವಿಧಿ ಹಾಗೆ ಮಾಡುತ್ತೆ, ಬುದ್ಧಿ ಮಂಕಾಗತ್ತೆ. ರಾವಣಂಗೇನು ಶಾಸ್ತ್ರಜ್ಞಾನ ಕಡಿಮೆ ಇತ್ತು ಅಂತಲ್ಲ, ಮತ್ತೆ ಅವನು ಮುಹೂರ್ತ ನೋಡೋ ಪರಿಸ್ಥಿತಿಯೂ ಇಲ್ಲ. ರಾಮ ಲಕ್ಷ್ಮಣ ಹೊರಗೆ ಹೋದ್ರೆ ಅದೇ ಮುಹೂರ್ತ ಅವನಿಗೆ. ಅವ್ರು ಇರ್ತ ಮಾಡೋ ಹಾಗಿಲ್ಲ. ಅವನು ಒಂದು ಸಾರಿ ಅವ್ರು ಬಿಟ್ಟಿರೋದೇ ಇಲ್ಲ ಸೀತೆಯನ್ನು. 14 ವರ್ಷಗಳ ವನವಾಸ, ಅದರಲ್ಲಿ 13 ವರ್ಷ ಕಳೆದಿತ್ತಲ್ಲ ಸೀತಾಪಹರಣ ಆಗಬೇಕಾದ್ರೆ, ಅವಳನ್ನು ಬಿಟ್ಟಿರಲೇ ಇಲ್ಲ ಅವರು. ಕಡ್ಡಾಯವಾಗಿ ಒಬ್ಬ ಇರಲೇಬೇಕು ಇಲ್ಲಿ ಸೀತೆ ಜೊತೆಯಲ್ಲಿ. ನಾವು ಇದನ್ನು ಕಾಣ್ತೇವೆ ಅಂತ. ರಾತ್ರಿ ಆಗಲಿ ಹಗಲಾಗಲಿ ಯಾವುದೇ ಕಾರ್ಯ ಇರಲಿ, ಅವಳನ್ನು ಬಿಟ್ಟು ಇವರಿಬ್ಬರು ಹೋಗಿದ್ದು ಅನ್ನೋ ವಿಷಯ ಇಲ್ಲ ಅಂತ. ಇಲ್ಲೂ ಕೂಡ ಇಲ್ಲ. ಇಲ್ಲೂ ಕೂಡ ರಾಮ ಮಾಯಾಮೃಗದಿಂದ ಹೋಗುವಾಗ ಲಕ್ಷ್ಮಣನನ್ನು ಕರೆದು, ನೋಡ್ಕೊ ನಿನ್ನ ಸೀತೆಯನ್ನು, ಆ ಕಡೆ ಈ ಕಡೆ ಹೋಗಬೇಡ ಆದೇಶ ಮಾಡಿ ಹೋಗ್ತಾನೆ. ಸರ್ವತ ಏವ ಶಂಕಿತ ಅಂತ. 10 ದಿಕ್ಕುಗಳನ್ನ ನೋಡ್ತಾ ಇರು ಅಂತ ಕಮಾಂಡಗಳು ನೋಡ್ತಾ ಇರ್ತಾರೆ, 10 ದಿಕ್ಕುಗಳಿಗೂ. ಆ ಥರ ಪ್ರತಿಕ್ಷಣಂ ಸರ್ವತ ಏವ ಶಂಕಿತ ಅಂತ. ಎಲ್ಲ ಕಡೆ ಸಂಶಯ ಪಡು, ಎಲ್ಲ ದಿಕ್ಕಿನಲ್ಲೂ ಸಂಶಯ ಇರಲಿ ನಿನಗೆ ಅಂತ ಈ ಸಮಯದಲ್ಲಿ ಅಂತ. ಏನೊಂದು ರಾಮನಿಗೆ ಒಂದು ಅಂದಾಜು ಇದೆ ಅಂತ, ತೊಂದರೆ ಬರ್ಬೋದು ಅಂತ. ಹಾಗಾಗಿ ಹೇಳಿ ಹೋಗ್ತಾನೆ ಅದನ್ನು ಅಂತ. ಈ ಜಟಾಯು ಸಹಕಾರ ತಗೋ. ಪ್ರದಕ್ಷಿಣೆಯನ ಅತಿಬಲೆಯನ ಪಕ್ಷಿಣ, ಅತಿ ಬಲಿಷ್ಠನಾದ ಪ್ರದಕ್ಷಿಣ, ಅತಿ ಸಮರ್ಥವಾಗಿರ್ತಕ್ಕಂಥ ಜಟಾಯುವಿನ ಸಹಕಾರ ತಗೋ. ನೀನು ಎಚ್ಚರವಾಗಿದ್ದು ಕಾವಲು ಕಾಯಿ ಸೀತೆಯನ್ನು ಅಂತ ಹೇಳಿ ಹೋಗ್ತಾನೆ ಅಲ್ಲಿ. ಅದು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಲಕ್ಷ್ಮಣ ಹೊರಗೆ ಬಂದಲ್ಲ, ಎಲ್ಲ ವ್ಯತ್ಯಾಸ ಆಯಿತು ಅಲ್ಲಿ ಅಂತ, ಎಲ್ಲ ಗಡಿಬಿಡಿ ಆಯಿತು ಅಲ್ಲಿ ಅಂತ. ಹಾಗಾಗಿ ಬಿಟ್ಟಿರಲೇ ಇಲ್ಲ ಅವರು ಅಂತ ಯಾವತ್ತೂ ಕೂಡ ಅಂತ. ಇವನಿಗೆಲ್ಲ ಮುಹೂರ್ತ ಸಿಗಬೇಕು ರಾವಣನಿಗೆ, ಅದೇ ಮುಹೂರ್ತ. ಅವರಿಬ್ಬರು ಹೊರಗೆ ಬಂದಿದ್ದೇ ಮುಹೂರ್ತ ಅಂತ. ಆದರೆ ಆ ಮುಹೂರ್ತ ಕಳ್ಳತನಕ್ಕೆ ಹೇಳಿದ ಮುಹೂರ್ತ ಆಗಿರಲಿಲ್ಲ ಅಂತ. ಕಳ್ಳತನಕ್ಕೆ ಮುಹೂರ್ತ ಹೇಳೋದಿಲ್ಲ, ಹೇಳಬಾರ್ದು. ಅವನಿಗೆ ಗೊತ್ತಲ್ಲ ಸರಿಯಾದ ಮುಹೂರ್ತ ಆಗಿರಲಿಲ್ಲ. ನ ಸ ಬುದ್ಧವಾನ್ ಅಂತ ಹೇಳ್ತಾನೆ ಜಟಾಯು. ಅವನಿಗೆ ಗೊತ್ತಾಗಲಿಲ್ಲ ಅದು ಅಂತ, ಆ ಮುಹೂರ್ತ ಯಾವುದು ಅಂತ ಅವನಿಗೆ ಗೊತ್ತಾಗಲಿಲ್ಲ ಅಂತ ರಾವಣನಿಗೆ. ಅದು ನಂಗೆ ಗೊತ್ತು ಅಂತ. ಜಟಾಯು ಕೂಡ ತುಂಬ ಗಡಿಬಿಡಿದಿದ್ದ ಆ ಸಮಯದಲ್ಲಿ, ನಿದ್ದೆ ಮಾಡ್ತಾ ಇದ್ದ. ಇದ್ದಕ್ಕಿದ್ದಾಗ ಎಚ್ಚರ ಆದಾಗ ಒಂದು ಭಯಂಕರ ದೃಶ್ಯ ಕಣ್ಮುಂದೆ ಇದೆ. ಮುಂದೆ ನಡೆದಿದ್ದು ಘೋರ ಹೋರಾಟ, ಜೀವವೇ ಹೋಯಿತು ಆ ಹೋರಾಟದಲ್ಲಿ. ಏತನ್ಮಧ್ಯೆ ಆ ಮುಹೂರ್ತ ಯಾವುದು ಅಂತ ನೋಟ್ ಮಾಡಿ ಇಟ್ಕೊಂಡಿದ್ದಾನು ಜಟಾಯು. ನೀವು ಆಲೋಚನೆ ಮಾಡಬೇಕು ಅಂತ. ಆವತ್ತಿನ ಕಾಲದ ಜನಗಳು ಎಷ್ಟು ಗಂಭೀರವಾಗಿ ತಗೊಂಡಿದ್ರು ಇದನ್ನು ಅಂತ. ಎಚ್ಚರವಾಗೇ ಇರ್ತಿದ್ರು ಅಂತ, ಯಾವ ಮುಹೂರ್ತ ಇದು ಅಂತ, ಯಾವ ಸಂದರ್ಭ ಇದು ಅಂತ, ಎಲ್ಲಿವೆ ಗ್ರಹಗಳು ಅಂತ. ನಾವೆಲ್ಲೇ ಹೋದರೂ ಗ್ರಹಗಳು ಎಲ್ಲಿವೆ ಅಂತ, ಏನಾಗ್ತಾ ಇದೆ ಅಂತ ಆ ಪ್ರಜ್ಞೆ ಸದಾ ಜಾಗೃತ ಅಂತ. ಹಾಗಿರಬೇಕು ನಿಮಗೂ ಕೂಡ ಅಂತ. ಆ ಪ್ರಜ್ಞೆ ಜಾಗೃತವಾಗಿದ್ದರೆ ನೀವು ನಿಮ್ಮ ರಕ್ಷಣೆನೂ ಮಾಡ್ಕೋತೀರಿ, ಸಮಾಜದ ರಕ್ಷಣೆ ಮಾಡ್ತೀರಿ, ದೇಶದ ರಕ್ಷಣೆನೂ ಮಾಡ್ತೀರಿ. ಎಷ್ಟೋ ಜನರಿಗೆ ದಾರಿ ಆಗ್ತೀರಿ ಅಂತ. ದಿಕ್ಕಿಲ್ಲದೆ ಇರೋರು ದಿಕ್ಕಾಗ್ತೀರಿ, ಬೆಳಕಾಗ್ತೀರಿ. ನೀವು ಒಂದು ಸೂಚನೆ, ನಿಮ್ಮದು ಒಂದು ಸಲಹೆ ಅವ್ರನ್ನ ಬಚಾವ್ ಮಾಡುತ್ತೆ ಅಂತ. ಹಾಗಾಗಿ ಅದಕ್ಕಾಗಿ ಶಾಸ್ತ್ರವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಬೇಕು, ತಲಸ್ಪರ್ಶಿಯಾಗಿ ಪ್ರಯೋಗ ಮಾಡಬೇಕು. ಇದು ಒಂದೊಂದನ್ನು ಪ್ರಯೋಗ ಮಾಡಬೇಕು. ನಾವು ಆ ದಾರಿಯಲ್ಲಿ ಹೊರಟ್ರೆ ಒಂದೊಂದನ್ನು ಪ್ರಯೋಗ ಮಾಡಬೇಕು ಅಂತ. ಆಗ ನಮಗೆ ಪೂರ್ಣವಾದ ಫಲ ಬರುವಂಥದ್ದು ಅಂತ. ಆಗಲಿ ನಿಮಗೆಲ್ಲ
ಈ ಸುಸಮಯದ ಶುಭಾಶೀರ್ವಾದಗಳು. ಭಗವಂತ ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ. ಚೆನ್ನಾಗಿದ್ದೀವಿ ನಾವು. ನಮ್ಮ ಸುತ್ತಮುತ್ತ 10 ದಿಕ್ಕುಗಳಲ್ಲಿ ಮೇಷ ವೃಷಭ ಮೊದಲಾದ ರಾಶಿಗಳಿದ್ದಾವೆ ನೋಡಿ. ಒಂದು ಕೋಟೆ ಸದಾ ಕಾಲವೂ ಇದೆ ನಮ್ಮ ಸುತ್ತ ಅಂತ. ಅದರ ಪರಿಜ್ಞಾನ ನಮಗಿದ್ರೆ ಅದು ಕೋಟೆ ಆಗುತ್ತೆ. ಅದು ಗೊತ್ತಿರಬೇಕು ನಮಗದಷ್ಟು, ಅದಿದೆ ಅಂತ ಸುತ್ತ ಅಂತ, ಅಷ್ಟನ್ನು ಅಪೇಕ್ಷೆ ಪಡುತ್ತೆ ಅದು ಅಂತ. ಹಾಗಾಗಿ ಈ 12 ರಾಶಿಗಳು ನವಗ್ರಹರು ನಿಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡಲಿ. ನಿಮ್ಮ ಜೀವನಕ್ಕೆ ಕಾಲಕ್ಕೆ ಸರಿಯಾದ ಸೂಚನೆಗಳು, ಸಲಹೆಗಳು ಒದಗಿ ಬರಲಿ. ನಿಮ್ಮ ಜೀವನ ಪಾವನ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ಎಲ್ಲರನ್ನೂ ಹರಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ.